ಓಂ ಯಾವದ್ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1283ನೆಯ ಅನುಶಾಸನ ಪರ್ವದ 216ನೆಯ ಈ ಭಾಗವನ್ನ ಈ ಅಧಿಕ ಆಶ್ವಿನ ಮಾಸದ ಮೊದಲನೇ ದಿವಸ ನಾವು ಶ್ರವಣ ಮಾಡೋಣ. ಕಳೆದ ಕೆಲವು ಅಧ್ಯಾಯಗಳಲ್ಲಿ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಕೆಲವು ಶ್ಲೋಕಗಳಲ್ಲಿ ವರ್ಣಿತವಾದಂಥ ಮತ್ತೆ ದಕ್ಷಿಣ ಭಾರತದ ಪಾಠಗಳಲ್ಲಿ ಒಂದೆರಡು ಮೂರು ಅಧ್ಯಾಯಗಳಲ್ಲಿ ವರ್ಣಿತವಾದಂಥ, ವಿಶೇಷತಃ ವೈಷ್ಣವ ಪಾಠದಲ್ಲಿ ಸ್ವಲ್ಪ ಹೆಚ್ಚಾಗಿ ವರ್ಣಿತವಾದಂಥ ಸ್ತ್ರೀಧರ್ಮದ ಕುರಿತಾಗಿ ನೋಡಿದ್ದೇವೆ. ಆ ಸ್ತ್ರೀಧರ್ಮದ ಕುರಿತಾಗಿ ಅಲ್ಲೇನು ಸಂಗತಿಗಳು ಬಂದಿವೆ ಅವುಗಳ ಒಂದು ವಿಮರ್ಶಾತ್ಮಕವಾದ ಅವಲೋಕನವನ್ನ ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ಈ ಭಾಗವೇ, ಈ ಸ್ತ್ರೀ ಧರ್ಮದ ವರ್ಣನದ ಈ ಭಾಗ ಶಿವನ ಸೂಚನೆಗೆ ಅನುಸಾರವಾಗಿ ಶಿವಾನಿ ಏನು ಮಾಡಿದ್ದಾಳೆ ಅದು ನಾನೀಗಾಗಲೇ ಹೇಳಿದಂತೆ ದಕ್ಷಿಣ ಭಾರತದ ಪಾಠಗಳಲ್ಲಿ ಹೆಚ್ಚಾಗಿರುವುದನ್ನು ಗಮನಿಸಬೇಕು. ಉತ್ತರ ಭಾರತದ ಪಾಠದಲ್ಲಿ ಇವು ಎಲ್ಲವೂ ಇಲ್ಲ. ಇಲ್ಲಿ ಬಂದಿರುವ ಎಲ್ಲಾ ಸಂಗತಿಗಳು ಉತ್ತರ ಭಾರತದ ಪಾಠದಲ್ಲಿ ಇಲ್ಲ. ಶೇಕಡ ಒಂದು 20 ಭಾಗ ಮಾತ್ರ ಉತ್ತರ ಭಾರತದ ಪಾಠದಲ್ಲಿದ್ರೆ ಅದಕ್ಕಿಂತ ಒಂದು 4-5 ಪಟ್ಟು 3-4 ಪಟ್ಟಾದರೂ ಹೆಚ್ಚಾಗಿ ದಕ್ಷಿಣ ಭಾರತದ ಪಾಠಗಳಲ್ಲಿದೆ. ಅದರಲ್ಲೂ ಕೂಡ ವೈಷ್ಣವ ಪಾಠದಲ್ಲಿ ಉಳಿದ 2 ದಕ್ಷಿಣ ಭಾರತದ ಪಾಠಗಳಿಗಿಂತ ಶೇಕಡ 10ರಷ್ಟು ಹೆಚ್ಚಾಗಿ ಕಾಣಿಸ್ತದೆ. 10 ಅಥವಾ 20ರಷ್ಟು ಅಂತ ನನಗನಿಸ್ತದೆ ನೋಡಿ. ಇದನ್ನ ಯಾಕೆ ಹೇಳ್ತಿದ್ದೇನೆಂದ್ರೆ, ಇಲ್ಲಿರುವ ಎಲ್ಲಾ ಸಂಗತಿಗಳು ಕೂಡ ಎಲ್ಲಾ ಮಹಾಭಾರತದ ಪಾಠಗಳಲ್ಲೂ ಇಲ್ಲ ಅನ್ನೋದನ್ನ ವಿಮರ್ಶೆಯ ಮೊದಲ ಹೆಜ್ಜೆಯಾಗಿ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಆ ಶ್ಲೋಕಗಳನ್ನ ನಾವು ಅನುಸಂಧಾನಕ್ಕೆ ತಂದುಕೊಳ್ಳುವಾಗ ಮತ್ತು ಬೇರೆ ಕಡೆ ಆ ಶ್ಲೋಕಗಳನ್ನು ಉದ್ಧರಿಸುವಾಗ ನಿಸ್ಸಂದೇಹ ಮಹಾಭಾರತದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳುವ ಪರಿಸ್ಥಿತಿ ಇಲ್ಲ ಅನ್ನುವುದು ಹೇಳುವವರ ಮತ್ತು ಕೇಳುವವರ ಎಲ್ಲರ ಗಮನದಲ್ಲೂ ಕೂಡ ಇರಬೇಕಾದದ್ದು ಬಹಳ ಮುಖ್ಯ. ಹೇಗೆ ಸ್ತ್ರೀ ಬದುಕಬೇಕು, ಅವಳಿಗೆ ಪತಿಯೇ ದೇವ ಇತ್ಯಾದಿ ಸಂಗತಿಗಳಂತೂ ಉತ್ತರ ಭಾರತದ ಪಾಠದಲ್ಲೂ ಬಂದಿವೆ. ದಕ್ಷಿಣ ಭಾರತದ ಪಾಠಗಳಲ್ಲೂ ಕೂಡ ಆ ಸಂಗತಿಗಳು ಬಂದಿವೆ. ಮಹಾಭಾರತದಲ್ಲೇ ಉದ್ಯೋಗ ಪರ್ವ ಮೊದಲಾದ ಕಡೆನೂ ಕೂಡ ಈ ಸಂಗತಿಗಳು ಅನೇಕ ಕಡೆ ಬಂದೇ ಇವೆ. ಪತಯೋ ಬಾಂಧವಾಹ ಸ್ತ್ರೀಣಾಂ, ಸ್ತ್ರೀಯರಿಗೆ ಪತಿಯೇ ಬಾಂಧವರು, ಮತ್ತು ಬ್ರಾಹ್ಮಣರಿಗೆ ವೇದಗಳೇ ಬಾಂಧವರು ಇತ್ಯಾದಿ ಅನೇಕ ಸಂಗತಿಗಳು ಎಲ್ಲ ಅಲ್ಲಿ ಬಂದೇ ಇವೆ. ಇಲ್ಲಿ ಸ್ವಲ್ಪ ವಿಸ್ತೃತವಾಗಿ ಬಂದಿವೆ ಅಷ್ಟೆ. ಪತಿಗಳನ್ನ ಬಾಂಧವರು ಅಂತ ಹೇಳುವಾಗ, ಮತ್ತೆ ಪತಿಗಳಿಂದ ರಹಿತರಾಗಿ ಅವ್ರು ಹೇಗೆ ಬದುಕಬೇಕು ಅಂತ ಹೇಳುವಾಗ, ಪತಿಯ ಸೇವಾ ಹೇಗೆ ಮಾಡಬೇಕು ಅಂತ ಹೇಳುವ ಪ್ರಸಂಗದಲ್ಲಿ ಕೆಲವು ಈ ಶ್ಲೋಕಗಳಿವೆ. ಈಗಾಗಲೇ ಈ ಶ್ಲೋಕಗಳನ್ನ ನಾವು ನೋಡಿದ್ದೇವೆ. ಗಂಡ ಹೆಂಡತಿಗಿಂತ ವಯಸ್ಸಿನ ದೃಷ್ಟಿಯಿಂದ ಮತ್ತು ಸ್ಥಾನಮಾನಗಳ ದೃಷ್ಟಿಯಿಂದ ದೊಡ್ಡವನಾಗಿರ್ತಾನೆ. ಆದ್ರಿಂದ ಅವನನ್ನ ದೇವ ಅಂತ ಪೂಜಿಸುವುದು ಶಾಸ್ತ್ರದಲ್ಲಿ ವರ್ಣಿತವಾಗಿದೆ. ಯಾವತ್ತೂ ಕೂಡ ಕಿರಿಯರಾದವರಿಗೆ ಹಿರಿಯರಾದವರು ಗುರುಗಳೇ. ಅದು ಸ್ತ್ರೀಯರಿಗೆ ಪುರುಷರು ಹಿರಿಯರಾದಾಗ ಅವರು ಗುರುಗಳಾಗಬಹುದು, ಹಿರಿಯರಾಗಬಹುದು, ದೇವತೆಗಳು ಅಂತ ಅನ್ಸ್ಕೋಬಹುದು.
ಒಂದು ವೇಳೆ ಗಂಡಸರಿಗೆ ಹೆಂಗಸರು ಹಿರಿಯರಾಗಿದ್ದಾಗ ಅವರೇ ದೇವತೆಗಳು ಅಂತ ಕೂಡ ಅನ್ಸ್ಕೋಬಹುದು. ಇದಕ್ಕೆ ನಮಗೆ ಕಂಡು ಬರುವಂತಹ ಒಂದು ಉದಾಹರಣೆ ಅಂದ್ರೆ ಮಾತೃದೇವೋಭವ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಅಲ್ಲಿ ತಾಯಿಯನ್ನು ದೇವರು ಅಂತ ಹೇಳ್ತಾರೆ. ಪಿತೃದೇವೋಭವ ಅಂತ ಅದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಆಚಾರ್ಯ ದೇವೋಭವ ಅಂತಲೂ ಹೇಳ್ತಾರೆ. ಮಕ್ಕಳಿಗೆ ತಾಯಿ ವಯಸ್ಸಿನ ದೃಷ್ಟಿಯಿಂದಲೂ ಜ್ಞಾನ ಅನುಭವದ ದೃಷ್ಟಿಯಿಂದಲೂ ಎಲ್ಲ ದೃಷ್ಟಿಯಿಂದಲೂ ದೊಡ್ಡವಳಾದ್ರಿಂದ ಅವಳನ್ನು ದೇವತೆ ಅಂತ ಪೂಜಿಸುವುದು ಸಹಜ. ಹೇಗೋ ಹಾಗೆ ಹೆಂಡತಿಗೆ ಗಂಡ ವಯಸ್ಸಿನ ದೃಷ್ಟಿಯಿಂದಲೂ ಮತ್ತೆ ಸ್ಥಾನಮಾನದ ದೃಷ್ಟಿಯಿಂದಲೂ ದೊಡ್ಡವನಾದ್ರಿಂದ ಆತನನ್ನ ದೇವತೆ ಅಂತ ಪೂಜಿಸುವುದು ಶಾಸ್ತ್ರದಲ್ಲಿ ವಿಹಿತವಾದಂತಹ ಒಂದು ಧರ್ಮ. ಅದಕ್ಕೇನು ನಾವು ಬಹಳ ವಿಶೇಷವಾದಂತಹ ಅರ್ಥವನ್ನೇನು ಕಲ್ಪಿಸಬೇಕಾಗಿಲ್ಲ. ಮತ್ತೆ ಈ ದೇವತೆಗಳು ಅಂತ ಪೂಜಿಸುವುದು, ಕಿರಿಯರಾದವರು ಹಿರಿಯರನ್ನ ದೇವತೆ ಅಂತ ಪೂಜಿಸುವುದೇನಿದೆ ಅದು ಹೆಂಡತಿ ಗಂಡನನ್ನು ಮಾತ್ರ ಅಲ್ಲ, ಕೆಲವು ಬೇರೆ ಸಂಗತಿಗಳು ಇವೆ ಅಂತ ನಾನು ಹೇಳಿದ್ನಲ್ಲ. ಭಾಗವತದಲ್ಲಿ ಹಾಗೊಂದು ಮಾತೇ ಕೇಳಿ ಬರ್ತದೆ. ಯಾಪತಿಂ ಹರಿಭಾವೇನ ಭಜೇತ್ ಶ್ರೀರಿವ ತತ್ಪರ. ಗಂಡನನ್ನ ಹರಿಭಾವದಿಂದ ಭಜಿಸಬೇಕು ಅಂತ ಭಾಗವತದಲ್ಲಿ ಒಂದ್ ಕಡೆ ಇದೆ. ಆ ಗಂಡನನ್ನ ಹರಿಭಾವದಿಂದ ಭಜಿಸುವುದು ಅಂದ್ರೆ ಏನು? ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹರಿಭಾವದಿಂದ ಭಜಿಸುವುದು ಯಾರು ಯಾರನ್ನ ಅಂತ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನೇ ಕೊಡ್ತಾರೆ. ಹರಿವಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನಾ. ನನ್ನ ಗಂಡನಲ್ಲಿ ಹರಿ ಇದ್ದಾನೆ ಎಂಬ ಭಾವನೆಯಿಂದ ಸ್ತ್ರೀಯರು ತನ್ನ ಗಂಡನನ್ನ ಕಾಣಬೇಕು. ಗಂಡನನ್ನ ಭಗವಂತನ ಪ್ರತೀಕ ವಿಗ್ರಹ ಎಂಬುದಾಗಿ ಕಾಣಬೇಕು. ಶಿಷ್ಯಾಣಾಂಚ ಗುರವು ನಿತ್ಯಂ. ಶಿಷ್ಯರಾದವರು ತಮ್ಮ ಗುರುವನ್ನ ಭಗವಂತನ ಸಾನ್ನಿಧ್ಯಕ್ಕೆ ಪಾತ್ರವಾದಂತಹ ಒಂದು ಪ್ರತೀಕ ಅಂತ ಪೂಜಿಸಬೇಕು. ಶೂದ್ರಾಣಾಂ ಬ್ರಾಹ್ಮಣಾದಿಶು. ಜ್ಞಾನಿಯಾದಂತಹ ಬ್ರಾಹ್ಮಣ ಮೊದಲಾದವರನ್ನ ಅವನಿಗಿಂತ ಕೆಳಗಿನವರು ಭಗವಂತನ ಸಾನ್ನಿಧ್ಯವುಳ್ಳಂತಹ ಒಂದು ಪ್ರತೀಕ ಅಂತ ಭಾವಿಸಬೇಕು, ಪೂಜಿಸಬೇಕು. ಭೃತ್ಯಾನಾಂ ಸ್ವಾಮಿ ತಥಾ. ಒಬ್ಬ ಸೇವಕನಾದವನು ತನ್ನ ಯಜಮಾನನನ್ನ ಭಗವಂತನ ಪ್ರತೀಕ ಅಂತ ಪೂಜಿಸಬೇಕು. ಹೀಗೆಲ್ಲ ವಿಷಯಗಳು ಬಂದಾಗ ಆ ಭಗವಂತನ ಪ್ರತೀಕ ಆಗಬೇಕಾಗಿರುವಂತಹ ವ್ಯಕ್ತಿಗಳು ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಾರೆ, ಕೆಲವು ಬಾರಿ ಸಣ್ಣವರು ಆಗಿರಬಹುದು. ಅಂತೂ ಆ ಸಾನ್ನಿಧ್ಯಕ್ಕೆ, ಭಗವಂತನ ಸಾನ್ನಿಧ್ಯ ತಮ್ಮಲ್ಲಿ ಇರ್ಲಿಕ್ಕೆ ಬೇಕಾದಂತಹ ಒಂದು ಅರ್ಹತೆಯನ್ನು ಅವರು ಕೂಡ ಸಂಪಾದನೆ ಮಾಡ್ಕೋಬೇಕು. ಮತ್ತೆ ಆ ಅರ್ಹತೆಯನ್ನ ಮೇಲಿನ ಮೇಲೆ ಅವರು ಊರ್ಜಿತ ಮಾಡ್ಕೋಬೇಕು ಅಂತ ಅನ್ನೋದನ್ನ ನಾನು ಇಲ್ಲಿ ಹೇಳಬೇಕು ಅಂತ ಬಯಸ್ತೇನೆ. ಒಂದು ವಿಗ್ರಹ ದೇವಾಲಯದಲ್ಲಿದ್ರೆ, ಕಲ್ಲಿನ ಲೋಹದ ಕಟ್ಟಿಗೆಯ ವಿಗ್ರಹ ದೇವಾಲಯದಲ್ಲಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮಡಿ ಮೇಲಿಗೆ ಇತ್ಯಾದಿಗಳು ಆಗದಂತೆ ಅದನ್ನ ನೋಡ್ಕೊಳ್ತಾರೆ. ಭಗವಂತನ ಸನ್ನಿಧಾನ ಅದರಲ್ಲಿ ಬರ್ಲಿಕ್ಕೆ, ಭಗವಂತ ವ್ಯಾಪ್ತ ಹೌದು, ಆದ್ರೆ ಅವನ ಸನ್ನಿಧಾನ ಅಲ್ಲಿ ಬರ್ಬೇಕು ಅಂತ ಆದ್ರೆ ಅಲ್ಲಿ ಒಂದು ಪ್ರಾಣ ಪ್ರತಿಷ್ಠೆ ಅಂತ ಆಗ್ತದೆ. ಪುರೋಹಿತರಾದವರು ವಿದ್ಯುಕ್ತವಾಗಿ ಆ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಮತ್ತೆ ಪ್ರತಿನಿತ್ಯವೂ ಕೂಡ ಆವಾಹನ, ವಿಸರ್ಜನೆ ಇತ್ಯಾದಿಗಳು ಆ ವಿಗ್ರಹದಲ್ಲಿ ಆಗ್ತವೆ. ಮತ್ತೆ 10 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಆ ಸಾನ್ನಿಧ್ಯ ಊರ್ಜಿತಗೊಳ್ಳಿಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಮಾಡ್ತಿರ್ತಾರೆ. ಬ್ರಹ್ಮಕಲಶ ಮಹೋತ್ಸವ ಇತ್ಯಾದಿಗಳನ್ನ ಅಲ್ಲಿ ಮಾಡ್ತಿರ್ತಾರೆ. ಅದು ಕೂಡ ತಮಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಹೀಗೆ ಭಗವಂತನ ಸನ್ನಿಧಾನಕ್ಕೆ ಒಂದು ಕಟ್ಟಿಗೆಯ ಲೋಹದ ಮತ್ತೆ ಶಿಲೆ ವಿಗ್ರಹ ಪಾತ್ರ ಆಗ್ಬೇಕಾದ್ರೆ ಅದರಲ್ಲಿ ಆ ಸನ್ನಿಧಾನ ಇರ್ಲಿಕ್ಕೆ ಬೇಕಾದಂತಹ ಒಂದು ಪಾವಿತ್ರ್ಯವನ್ನು ಕೂಡ ಕಾಪಾಡಬೇಕಲ್ಲ. ಅದಕ್ಕೇನಾದ್ರು ಮೈಲಿಗೆ ಆದರೆ ಮತ್ತೆ ಅದಕ್ಕೆ ಬೇಕಾದಂತಹ ಶುದ್ಧೀಕರಣದ ಪ್ರಯತ್ನವನ್ನು ಮಾಡ್ತಾರಲ್ಲ. ಹಾಗೆ ಗಂಡನಾದವನು, ಗುರುವಾದವನು, ಮತ್ತೆ ಮಾಲೀಕನಾದವನು, ಬ್ರಾಹ್ಮಣನಾದವನು ಇವರೆಲ್ಲ ಭಗವಂತನ ಪ್ರತೀಕರು ಅಂತ ಅನ್ಸ್ಕೋಬೇಕಾದ್ರೆ ಆ ಭಗವಂತನ ಸಾನ್ನಿಧ್ಯ ತಮ್ಮಲ್ಲಿ ಇರ್ಲಿಕ್ಕೆ ಬೇಕಾದಂತಹ ಒಂದು ಪ್ರಯತ್ನ ಯಾವತ್ತೂ ಅವರಲ್ಲಿ ಇರಬೇಕು. ಬೇರೆ ಕಡೆ ಯಾವುದೇ ಒಂದು ವಿಗ್ರಹಕ್ಕಾದ್ರೆ ಆ ವಿಗ್ರಹಕ್ಕೆ ಏನಾದರೂ ಭಗವಂತನ ಸಾನ್ನಿಧ್ಯ ಬರಬೇಕಾದ್ರೆ ಪುರೋಹಿತರ ಪ್ರಯತ್ನ ಇರ್ತದೆ. ಮೊದಲು ಆ ವಿಗ್ರಹವನ್ನ ಕೆತ್ತುವವನ ಪ್ರಯತ್ನ ಹೊಂದಿರ್ತದೆ. ಭಗವಂತನಂತೆ ಅದು ಕಾಣಬೇಕಲ್ಲ.
ಆಮೇಲೆ ಪುರೋಹಿತರ ಪ್ರಯತ್ನ ಅಲ್ಲಿರ್ತದೆ. ನಿತ್ಯ ಅರ್ಚಕ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ ಹೇಳಿದಂತೆ ಅರ್ಚಕನಾದವನು ನಿತ್ಯ ಅಲ್ಲಿ ಆವಾಹನ ವಿಸರ್ಜನೆ ಇತ್ಯಾದಿಗಳನ್ನು ಮಾಡಬೇಕು. ಆ ಥರದೊಂದು ಪ್ರಯತ್ನನೂ ಇರ್ತದೆ. ಆದ್ರೆ ಕಲ್ಲಿನ ಕಟ್ಟಿಗೆ ಲೋಹದ ನಿರ್ಜೀವ ವಿಗ್ರಹಗಳಂತೆ ಗಂಡ ಗುರು ಮಾಲೀಕರು ಅಲ್ವಲ್ಲ. ಇಲ್ಲಿ ಭಗವಂತನ ಸಾನ್ನಿಧ್ಯ ಬರಬೇಕಾದ್ರೆ ಅವರು ತಮ್ಮ ಪ್ರಯತ್ನ ತಾವೇ ಮಾಡಬೇಕು. ಬೇರೆಯವರು ಅವರನ್ನು ಗೌರವಿಸಿ ಪೂಜಿಸಿ ಯಾರು ಅಷ್ಟೇ, ಹರಿಭಾವದಿಂದ ಅವರನ್ನು ಕಂಡಾರು. ಆದ್ರೆ ತಮ್ಮಲ್ಲಿ ಭಗವಂತನ ಸಾನ್ನಿಧ್ಯ ಇರಬೇಕಾದ್ರೆ ಅದಕ್ಕೆ ಬೇಕಾದಂತಹ ಅರ್ಹತೆಯನ್ನು ಅವರು ತಾವೇ ಸಂಪಾದನೆ ಮಾಡ್ಕೋಬೇಕು. ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಉನ್ನತಿಯನ್ನು ತಾವೇ ಸಂಪಾದನೆ ಮಾಡ್ಕೋಬೇಕು. ಕೇವಲ ಸ್ಥಾನ ಕಾರಣದಿಂದಾಗಿಯೇ ನನಗೆ ಗೌರವ ಸಲ್ಲಬೇಕು ಅಂತ ಅವರು ನಿರೀಕ್ಷಿಸಿದ್ರೆ ಆ ಗೌರವ ಬಹಳ ದಿವಸ ಉಳಿಲಿಕ್ಕಿಲ್ಲ. ಮತ್ತು ಅದು ಕೇವಲ ತೋರಿಕೆಯ ಗೌರವ ಆದಿತ್ತು. ಅದಕ್ಕೆ ಅವ್ರ ಪ್ರಯತ್ನ ತಾನಾಗಿ ಮುಂದುವರಿಬೇಕು. ಆ ಸಾನ್ನಿಧ್ಯ ಊರ್ಜಿತಗೊಳ್ಬೇಕು ನಿತ್ಯ. ಹಾಗಾಗುವುದಾದ್ರೆ ಭಗವಂತನ ಸಾನ್ನಿಧ್ಯ ಅವರಲ್ಲಿ ಬಂದ್ರೆ ಅವರನ್ನ ಗೌರವಿಸಬೇಕಾದಂತಹ ಅವರ ಕೆಳಗಿನವರು ಕೂಡ ಹೆಂಡತಿ, ಶಿಷ್ಯ, ದಾಸ ಮೊದಲಾದವರು ಸಹಜವಾಗಿ ಅವರಿಗೆ ಗೌರವ ಕೊಡ್ತಾರೆ. ಅದಿಲ್ಲದೆ ಕೇವಲ ಸ್ಥಾನದಿಂದಲೂ ಗೌರವ ಕೊಡಬೇಕು, ಹೌದು ಇಲ್ಲ ಅಂತಲ್ಲ. ಸಾನ್ನಿಧ್ಯ ವಾಸ್ತವಿಕವಾಗಿ ಇದ್ರೆ ಏನೊಂದು ಗೌರವ, ಸಹಜವಾದ ಗೌರವ ಸಿಕ್ಕಿತ್ತು, ಅದು ಕೇವಲ ಸ್ಥಾನಮಾನದಿಂದ ಸಿಗಲಿಕ್ಕಿಲ್ಲ. ಅದಕ್ಕಾಗಿ ಅಂಥ ಸ್ಥಾನವನ್ನ ಅವರು ಪಡ್ಕೊಳ್ಬೇಕು ಅಂತ ಅನ್ನೋದು ಮುಖ್ಯ. ನೀನು ನಿನ್ನ ಗಂಡನನ್ನ ದೇವರಂತೆ ಕಾಣಬೇಕು ಅಂತ ಒಂದು ಹೆಣ್ಣಿಗೆ ಉಪದೇಶ ಮಾಡುವಾಗ ಪರೋಕ್ಷವಾಗಿ ಆಕೆ ಗಂಡನಿಗೆ ನೀನು ದೇವರ ಸಾನ್ನಿಧ್ಯವನ್ನು ನಿನ್ನಲ್ಲಿ ಇಟ್ಕೊಳ್ಳಿಕ್ಕೆ, ಆ ಸಾನ್ನಿಧ್ಯ ಊರ್ಜಿತಗೊಳ್ಳಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಯಾವತ್ತೂ ಮಾಡ್ತಾ ಇರಬೇಕು. ಸಾನ್ನಿಧ್ಯಕ್ಕೆ ಅಪಚಾರ ಆಗದೇ ಇರುವಂತಹ ಪ್ರಯತ್ನ, ಒಂದು ಎಚ್ಚರ ನಿನ್ನಲ್ಲಿ ಇರಬೇಕು ಅಂತ ಅವನಿಗೂ ಉಪದೇಶ ಮಾಡಿದಂತೆ. ಆದ್ರೆ ಅನೇಕ ಇಂತಹ ಉಪಚಾರಗಳು ವ್ಯಕ್ತವಾಗಿ ಶಾಸ್ತ್ರದಲ್ಲಿ ಕಾಣಿಸೋದಿಲ್ಲ. ಸ್ತ್ರೀಗೆ ಉಪದೇಶ ಮಾಡಿರ್ತಾರೆ, ಪುರುಷನಿಗೆ ಅಂತ ಉಪದೇಶ ಮಾಡಿದ್ದು ಕಾಣಿಸುವುದಿಲ್ಲ. ಆದ್ರೆ ವಿವೇಕ ಇದ್ದವರು ಅದನ್ನು ತಿಳ್ಕೊಳ್ಬೇಕು. ಯಾರಿಗೂ ಸ್ವಂತ ಪ್ರಜ್ಞೆ ಇಲ್ಲವೋ ಅವ್ರಿಗೆ ಶಾಸ್ತ್ರದಿಂದ ಉಪಯೋಗ ಏನು? ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ. ಸ್ವಯಂ ಕಣ್ಣೇ ಇಲ್ಲದವನಿಗೆ ಕನ್ನಡಿ ಏನ್ ಮಾಡಿತ್ತು? ಕನ್ನಡಿ ಇರ್ಬೇಕಾದದ್ದು ನಮ್ಮ ಕಣ್ಣೆದುರಿಗಾದ್ರೆ ಬುದ್ಧಿ ಇರ್ಬೇಕಾದದ್ದು ಒಳಗೆ, ಮನಸ್ಸಿನ ಒಳಗೆ. ಆ ಬುದ್ಧಿಯನ್ನು ಮನುಷ್ಯ ಇಟ್ಕೋಬೇಕು. ಇದನ್ನ ನಾವು ತಿಳ್ಕೊಳ್ಬೇಕು. ಈ ದೃಷ್ಟಿಯಿಂದ ಆ ಗಂಡನಲ್ಲಿ ಭಗವಂತನ ಸಾನ್ನಿಧ್ಯ ಯಾವತ್ತೂ ಇರುವುದಾದ್ರೆ ಆತ ತಾನದನ್ನು ಯಾವತ್ತೂ ಎಚ್ಚರಿಕೆಯಿಂದ ಕಾಪಾಡಿಕೊಳ್ತಾನಾದ್ರೆ ಆತನನ್ನ ಹರಿಭಾವದಿಂದ ಕಾಣ್ಲಿಕ್ಕೆ, ದೇವ ಅಂತ ಕಾಣ್ಲಿಕ್ಕೆ ಆ ಹೆಂಡತಿಯಿಂದ ಏನು ತಕರಾರು ಬರೋದಿಲ್ಲ. ಇದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ವೈಷ್ಣವ ಪಾಠದಲ್ಲಿ 235ನೇ ಪೇಜ್ನಲ್ಲಿ 235ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ಏವಂ ಪ್ರವರ್ತಮಾನಾಯಾಹ ಪತಿ ಪೂರ್ವಂ ಮ್ರಿಯೇತ ಚೇತ್, ಗಂಡನ ಸೇವೆ ಮಾಡಬೇಕು. ಒಂದು ವೇಳೆ ಗಂಡ ಮುಂಚೆ ಸತ್ತರ ತದಾ ಅನುಮರಣಂ ಗಚ್ಚೇತ್, ಅವನನ್ನು ಅನುಸರಿಸಿ ಇವಳು ಕೂಡ ಮರಣ ಹೊಂದಬೇಕು ಅಂತ ಅಲ್ಲಿ ಬಂತು. ಪುನರ್ಧರ್ಮಂ ಚರೇತವ, ಅಥವಾ ಅವಳು ಮರಣ ಹೊಂದಬೇಕು ಅಂತಲೇ ಏನಿಲ್ಲ, ತಾನು ಹಾಗೆ ಇದ್ದು ಧರ್ಮಾಚರಣೆ ಏನ್ ಮಾಡ್ತಾ ಬದುಕಿರಬಹುದು ಅಂತ ಕೂಡ ಅಲ್ಲಿ ಬಂತು. ಈ ಅನುಮರಣದ ಬಗ್ಗೆ ಒಂದ್ 2-3 ಕಡೆ ಬಂತು. ನಾವು ಅದನ್ನೆಲ್ಲ ಇಲ್ಲೇ ನೋಡಿದ್ದೀವಿ. ಈ 235ನೇ ಅಧ್ಯಾಯದಲ್ಲಿ ಬಂತು, 236ನೇ ಅಧ್ಯಾಯದಲ್ಲೂ ಕೂಡ 90, 96, 103, 98 ಈ ಎಲ್ಲ ಶ್ಲೋಕಗಳಲ್ಲಿ ಅದು ಬಂತು. ಅದನ್ನು ಒಂದು ಬಾರಿ ನಾವೀಗ ನೋಡಬೇಕು. ಅಧ್ಯಾಯ ಸಂಖ್ಯೆ 237, ಅದರಲ್ಲಿ 90, 96, 98, 103 ಇಲ್ಲಿ ನಾವು ನೋಡ್ಬೇಕಾದಂತಹ ಸಂಗತಿಗಳು. ಅಲ್ಲೇನ್ ಬಂದಿದೆ? 90ನೇ ಶ್ಲೋಕ ಏನಂತ ಹೇಳ್ತಿದೆ? ನಿರ್ಗುಣಸ್ತು ತಥೈವ ಸ್ಯಾತ್ ಸ್ತ್ರೀಣಾಂ ಭೂಷಣ ಉತ್ತಮಂ ವೈಧವ್ಯ ಸದೃಶಂ ದುಃಖಂ ಸ್ತ್ರೀಣಾಂ ಚೈವ ನ ವಿದ್ಯತೆ. ಆ ಗಂಡ ಅಂತವನು ವೃದ್ಧನೇ ಆಗಿರ್ಲಿ, ವಿರೂಪನೇ ಆಗಿರ್ಲಿ, ಅಂತ ಭಯಂಕರನೇ ಆಗಿರ್ಲಿ, ನಿರ್ಧನನೇ ಆಗಿರ್ಲಿ, ಅವನು ಆ ಹೆಣ್ಣಿಗೊಂದು ಭೂಷಣ.
ಭೂಷಣಾನಾಂ ಭೂಷಣ, ಅವನು ಎಲ್ಲ ಅಲಂಕಾರಗಳಿಗಿಂತಲೂ ಹೆಚ್ಚಿನ ಭೂಷಣ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರೆ ವೈಧವ್ಯಕ್ಕೆ ಸಮಾನವಾದಂತಹ ದುಃಖ ಸ್ತ್ರೀಯರಿಗೆ ಯಾವತ್ತೂ ಇಲ್ಲ ಅಂತ ಹೇಳಿತ್ತು ಆ 90ನೇ ಶ್ಲೋಕ. ಮತ್ತೆ 96ನೇ ಶ್ಲೋಕದಲ್ಲಿ ಇದು ಕೋಟಿ ಧನ ನಾರಿ, ಕೋಟಿಗಟ್ಟಲೆ ಸಂಪತ್ತು ಅವಳ ಹತ್ರ ಇದೆ, ಬೇಕಾದಷ್ಟು ಮಕ್ಕಳು ಇದ್ದಾರೆ, ಆದ್ರೆ ಗಂಡ ಇಲ್ಲದೆ ಹೋದ್ರೆ ಅವಳ ಜೀವನ ಅದು ಜೀವನ ಅಲ್ಲ, ಅದು ಮರಣಕ್ಕೆ ಸಮಾನ ಅಂತ ಒಂದು ಶ್ಲೋಕ ಬಂತಲ್ಲಿ. 98ನೇ ಶ್ಲೋಕದಲ್ಲಿ ವ್ಯಪೇತ ಮಂಡನ, ಅವಳಿಗೆ ಅಲಂಕಾರಗಳು ಇರೋದಿಲ್ಲ, ಹೂ ಮುಡ್ಕೊಳ್ಳುವ ಅವಕಾಶ ಇರೋದಿಲ್ಲ, ಬಂಗಾರದ ಆಭರಣ ಇತ್ಯಾದಿಗಳನ್ನು ತೊಟ್ಕೊಳ್ಳುವ ಅವಕಾಶ ಇರೋದಿಲ್ಲ. ಶ್ರಿಯಂ ಸಖೀನಾಂ ಪಶ್ಯಂತಿ ಜೀವಲೋಕೆ ಮೃತೋತ್ತಮ, ತನ್ನ ಸುತ್ತಮುತ್ತ ತನ್ನ ಓರಗೆಯವರು, ಸಖಿಯರು ಅಂದ್ರೆ ಗೆಳತಿಯರು ಅಂತ ಏನೋ ಅರ್ಥ ಅಲ್ಲ, ತನ್ನ ಓರಗೆಯವರು, ಅವರ ಸಂಪತ್ತನ್ನ, ಅವರ ಸೌಭಾಗ್ಯವನ್ನ, ಅವ್ರ ಮುತ್ತೈದತನವನ್ನು ನೋಡ್ತಾ ನೋಡ್ತಾ ಇವಳು ಸತ್ತವರಂತೂ ಬದುಕಬೇಕಾಗ್ತದೆ ಅಂತ 98ನೇ ಶ್ಲೋಕ ಹೇಳಿತ್ತು. ಅದರಂತೆ 103ನೇ ಶ್ಲೋಕದಲ್ಲಿ ಹೀಗೆ ಬಂದಿತ್ತು. ಆದ್ರಿಂದ ಗಂಡ ಇಲ್ಲ ಅಂತ ಆದ್ರೆ ಸಾಯುವುದೇ ಒಳ್ಳೆಯದು, ಬದುಕುವುದು ಒಳ್ಳೆಯದಲ್ಲ ಅಂತ ಒಂದು ಮಾತು ಕೂಡ ಅಲ್ಲಿ ಬಂತು. ನಾವಿದನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡ್ಬೇಕಾಗ್ತದೆ. ಹೇಗೆ ಅದು ಎಷ್ಟು ಮಟ್ಟಿಗೆ ಆ ಮಾತನ್ನು ನಾವು ಜೀವಮಾನದಲ್ಲಿ ಅನುಸಂಧಾನ ತಂದುಕೋಬೇಕು ಸ್ತ್ರೀಯರಾದವರು, ಮತ್ತು ಬೇರೆ ಯಾರಾದರೂ ಅವ್ರಿಗೆ ಅದನ್ನು ಉಪದೇಶ ಮಾಡುವುದಾದರೂ ಹೇಗೆ ಅನ್ನೋದನ್ನೆಲ್ಲ ಆಲೋಚನೆ ಮಾಡಬೇಕು. ಮೂಲಭೂತವಾಗಿ ಎಲ್ಲಾ ಶ್ಲೋಕಗಳನ್ನ ನಿರ್ದಿಷ್ಟ ರೂಪದಲ್ಲಿ ನಂಬಬೇಕಾ ಅನ್ನೋದ್ರ ಬಗ್ಗೆನೇ ನನಗೆ ಪೂರ್ಣ ಸಮಾಧಾನ ಇಲ್ಲ. ಇವತ್ತಿನ ಈ ಆಖ್ಯಾನದ ಆರಂಭದಲ್ಲಿ ನಾನು ಅದಕ್ಕೆ ಹೇಳಿದೆ, ಎಲ್ಲಾ ಕಡೆ ಶ್ಲೋಕಗಳು ಬಂದಿಲ್ಲ ಅಂದಮೇಲೆ ಇವುಗಳನ್ನ ಪ್ರಕ್ಷಿಪ್ತ ಅಲ್ಲ ಅಂತ ಹೇಳೋ ಧೈರ್ಯ ನಮಗೇನಿದೆ? ಅದ್ರ ಬಗ್ಗೆನೇ ಬಹಳ ಎಚ್ಚರಿಕೆಯಿಂದಿರಬೇಕು. ಅದೇನೇ ಇರಲಿ, ಮನುಷ್ಯನಿಗೆ ಅವನು ಮದುವೆ ಮಾಡ್ಕೊಂಡ ಮೇಲೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ತನ್ನ ಸಂಗಾತಿಯ ಜೊತೆಗೆ ಬದುಕಿರ್ತಾನೆ ಕೆಲವು ಕಾಲ. ಒಂದಲ್ಲ ಒಂದು ದಿವಸ ಯಾರಾದ್ರೂ ಒಬ್ಬರನ್ನ ಬಿಟ್ಟು ಅಗಲ್ಬೇಕು. ಕೆಲವು ಬಾರಿ ಹೆಂಡತಿ ಅಗಲ್ಬಹುದು ಗಂಡನನ್ನು ಬಿಟ್ಟು, ಅನೇಕ ಬಾರಿ ಗಂಡನೇ ಹೆಂಡತಿಯನ್ನು ಬಿಟ್ಟು ಅಗಲ್ಬಹುದು. ಗಂಡಿಗೆ ಹೆಣ್ಣಿಗಿಂತ ವಯಸ್ಸು ಜಾಸ್ತಿ ಇರೋದ್ರಿಂದ, ಗಂಡನ ವಯಸ್ಸು ಹೆಚ್ಚಾಗಿರೋದ್ರಿಂದ ಯಾವತ್ತೂ ಕೂಡ ಗಂಡ ಬೇಗ ಸಾಯ್ತಾನೆ ಅಂತ ಆಲೋಚನೆ ಮಾಡಿದ್ರು. ಅದೊಂದು ನೈಸರ್ಗಿಕವಾದಂತಹ ಪ್ರಕ್ರಿಯೆ. ಎಷ್ಟು ದಿವಸ ಯಾವ ಗಂಡು ಹೆಣ್ಣುಗಳು ಎಷ್ಟು ದಿವಸ ಜೊತೆಗಿರಬೇಕು ಅಂತ ಅನ್ನೋದೆಲ್ಲವೂ ಕೂಡ ಅವರವರ ಪ್ರಾರಂಭ ಕರ್ಮದಿಂದ ನಿಯತವಾದದ್ದು. ಅದರಲ್ಲಿ ಒಂದು ಹೆಣ್ಣಿಗೆ ಗಂಡನನ್ನು ಕಳ್ಕೊಳ್ಳುವ ಪ್ರಸಂಗ ಬಂದ್ರೆ ಅದೇನು ಅವಮಾನಕರ ಸಂಗತಿಯೂ ಆಗ್ಬೇಕಾಗಿಲ್ಲ, ದುಃಖದ ಸಂಗತಿಯೂ ಆಗ್ಬೇಕಾಗಿಲ್ಲ. ದುಃಖ ಆಗ್ತದೆ ಇಲ್ಲ ಅಂತಲ್ಲ, ದುಃಖ ನಮ್ಮ ಆಪ್ತರನ್ನು ಕಳ್ಕೊಂಡು ದುಃಖ ಹಾಗೇ ಆಗ್ತದೆ. ಆದ್ರೆ ಅದು ಅವಮಾನದ ಸಂಗತಿ ಖಂಡಿತ ಅಲ್ಲ. ದುಃಖವನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಹಾಗೆ ಅವಮಾನ ಆಗಲೇಬಾರದು. ಅವರಿಗೆ ಅವಮಾನ ಅಂತ ಅವ್ರ ಆಲೋಚನೆ ಮಾಡಬೇಕಾಗಿಲ್ಲ. ಹೆಣ್ಣಿಗೆ ಇದು ಹೇಗೋ ಹಾಗೆ ಗಂಡು ಕೂಡ ತನ್ನ ಹೆಂಡತಿಯನ್ನು ಕಳ್ಕೊಂಡ್ರೆ ಅದೇನು ಅವಮಾನ ಅಲ್ಲ, ದುಃಖದ ವಿಷಯ. ಹೌದು, ದುಃಖವನ್ನು ಮೆಟ್ಟಿ ನಿಲ್ಬೇಕು. ಆದ್ರೆ ಅವಮಾನದ ವಿಷಯ ಖಂಡಿತ ಅಲ್ವಲ್ಲ ಗಂಡಿಗೆ, ಹೆಣ್ಣನ್ನು ಕಳ್ಕೊಳ್ಳೋದು ಮತ್ತು ವಿಸುರನಾಗಿ ಬದುಕುವುದು. ಹಾಗೆ ಹೆಣ್ಣಿಗೂ ಕೂಡ ಗಂಡನನ್ನು ಕಳ್ಕೊಳ್ಳೋದು ಯಾವ ರೀತಿಯಿಂದ ಅವಮಾನ, ಡಿಸ್ಗ್ರೇಸ್ ಅಲ್ಲ ಅನ್ನೋದ್ರ ಬಗ್ಗೆ ನಮಗೊಂದು ಎಚ್ಚರ ಇರಬೇಕು. ಈ ದೇವತೆಗಳಿಗೂ ಮತ್ತು ಮನುಷ್ಯರಿಗೂ ವ್ಯತ್ಯಾಸ ಏನು? ದೇವಾ ಸದಾವ ಮುಚ್ಚಂತೆ ಮಾನುಷ ಉಭಯಾತ್ಮಕಾಹ ವಿಜಾವ ಏವ ಯೋಗೀಶಾಹ ಅಂತೇಳಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದೇವತೆಗಳು ಯಾವತ್ತು ಸಪತ್ನೀಕರಾಗಿ ಸಾಧನೆ ಮಾಡ್ತಾರಂತ, ಸಪತ್ನೀಕರಾಗಿ ಮುಕ್ತಿಗೆ ಹೋಗ್ತಾರೆ. ಅವರು ನಿಯತಪತ್ನಿ ಪತ್ನೀಕರು. ಶಿವ, ಪಾರ್ವತಿ ಹಿಂದಿನ ಅನೇಕ ಜನ್ಮಗಳಲ್ಲೂ ಮುಂದೆ ಮುಕ್ತಿಯಲ್ಲೂ ಕೂಡ ಅವರು ಅವನೇ ಗಂಡ ಅವಳೇ ಹೆಂಡತಿ. ಮುಂದೆ ಅವನು ಶೇಷ ಪದವಿಯನ್ನು ಹೊಂದಿದಾಗ ಮತ್ತೆ ಗರುಡನಿಗೆ ತನ್ನ ಪತ್ನಿ, ಇಂದ್ರನಿಗೆ ತನ್ನ ಪತ್ನಿ, ಇವರೆಲ್ಲರೂ ಕೂಡ ಇಂಥವಳೇ ಗಂಡ ಇಂಥವನೇ ಹೆಂಡತಿ ಎಂಬ ಒಂದು ನಿಯತ ಪತಿ ಪತ್ನಿ ಸಂಬಂಧ ಇದೆ. ಹಾಗವರು ಈ ಸಂಸಾರದಲ್ಲಿದ್ದಾಗ ಸಾಧನೆ ಹೆಂಡಂದ್ರ ಜೊತೆಗೇನೆ ಮಾಡ್ತಾರೆ, ಗಂಡ ಹೆಂಡಂದ್ರ ಜೊತೆಗೆ ಸಾಧನೆ ಮಾಡ್ತಾರೆ. ಮುಕ್ತಿಗೆ ಹೋದಾಗಲೂ ಕೂಡ ಅವ್ರ ಜೊತೆಗೆ ಇರ್ತಾರೆ. ಮಾನುಷಾಹ ಉಭಯಾತ್ಮಕ, ಅದು ಮನುಷ್ಯರಲ್ಲಿ ನೀತ ಪತ್ನಿ ಭಾವ ಇದ್ದವರು ಇಲ್ಲವೇ ಇಲ್ಲ ಅಂತಲ್ಲ, ಎಲ್ಲರಿಗೂ ಹಾಗೇನಿಲ್ಲ. ಈ ಜನ್ಮದಲ್ಲಿ ಒಬ್ಬ ಹೆಂಡತಿ, ಮುಂದಿನ ಜನ್ಮದಲ್ಲಿ ಮತ್ತೊಬ್ಬ ಹೆಂಡತಿ, ಹಿಂದಿನ ಜನ್ಮದಲ್ಲಿ ಮತ್ತೊಬ್ಬಳು ಬೇರೆನೇ ಇದ್ಲು. ಹಾಗೆ ಗಂಡನೂ ಕೂಡ
ಇದು 7 ಜನ್ಮದ ಅನುಬಂಧ ಅಂತ ಹೇಳೋದೆಲ್ಲ ಭ್ರಾಂತಿಯ ಮಾತಷ್ಟೇ, ಶಾಸ್ತ್ರದ ಮಾತಲ್ಲ ಅದು. ಶಿವ ಯಾವತ್ತು ಪಾರ್ವತಿಯನ್ನೇ ಪತ್ನಿಯನ್ನಾಗಿ ಪಡ್ಕೊಂಡಿರ್ತಾನೆ. ಹಾಗೆ ಈ ನಮ್ಮ ಮನುಷ್ಯರಿಗಲ್ಲ ಖಂಡಿತವಾಗಿಯೂ. ಆದ್ರಿಂದ ಗಂಡನನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಬದುಕಿರುವ ತನಕ ಆ ಗಂಡನನ್ನ ಪ್ರತೀಕವನ್ನಾಗಿ ಮಾಡ್ಕೊಂಡು ಅವನಲ್ಲಿ ಹರಿಯನ್ನು ಕಾಣಬೇಕು. ತಾನು ಬದುಕಿರುವ ತನಕ ಅಥವಾ ಗಂಡ ಬದುಕಿರುವ ತನಕನೂ ಕೂಡ. ಗಂಡ ಹೋದ್ಮೇಲೂ ಕೂಡ ಗಂಡನ ಬಗ್ಗೆ ಅನುರಾಗ, ಅವನ ಬಗ್ಗೆ ಒಂದು ಗೌರವವನ್ನು ಕಳ್ಕೋಬೇಕು ಅಂತ ಅರ್ಥ ಅಲ್ಲ. ಆ ಗಂಡನನ್ನ ನೆನಪಿಸ್ಕೋಬೇಕು, ಅವನಲ್ಲಿ ಭಗವಂತನ ಸನ್ನಿಧಾನವನ್ನ ಕಾಣಬೇಕು. ತೀರ್ಕೊಂಡಿದ್ರು ಅವನಲ್ಲಿ ಭಗವಂತನ ಸನ್ನಿಧಾನ ಇದ್ದೇ ಇದೆಯಲ್ಲ, ಅದನ್ನು ಕಾಣಬೇಕು. ಅಲ್ಲಿ ಮುಗಿದು ಹೋಯ್ತಷ್ಟೇ. ಅದೊಂದು ಅವಮಾನಕರ ಸಂಗತಿ ಖಂಡಿತ ಅಲ್ಲ. ಮುಂದಿನ ಜನ್ಮದಲ್ಲಿ ಬೇರೊಬ್ಬನೇ ಪತಿ ಇದ್ದಾನೆ ಅಂತ ಅನ್ನೋದು ನಮಗೆ ಎಚ್ಚರಿಕೆಯಿಂದಿರಬೇಕು. ವಿಜಯಾಯ ಯೋಗೀಶಾಹ. ಆದರೆ ಸನಕಾದಿ ಯೋಗಿಗಳೇರಿದ್ದಾರೆ, ಭಾಗವತ ತಾತ್ಪರ್ಯ ಹೇಳುವಂತೆ, ಅವರು ಮೂಲತಃ ಬ್ರಹ್ಮಚಾರಿಗಳು. ಮುಕ್ತಿಯಲ್ಲಿ ಅವರು ಪತ್ನಿ ರಹಿತರಾಗೇ ಇರ್ತಾರೆ. ಇಲ್ಲಿ ಈ ಜಗತ್ತಿನಲ್ಲಿ ಅವತಾರ ಮಾಡುವ ಪ್ರಸಂಗ ಬಂದಾಗ ಕೆಲವು ಬಾರಿ ಅವರಿಗೆ ಪತ್ನಿಯರು ಇರಬಹುದು ಅವತಾರ ಮಾಡಿದಾಗ. ಆದರೆ ಅದೇ ಮೂಲ ರೂಪದಲ್ಲಿ ಸನಕಾದಿಗಳಿಗೆ ಪತ್ನಿಯರು ಇರೋದಿಲ್ಲ. ಮುಕ್ತಿಯಲ್ಲೂ ಕೂಡ ಪತ್ನಿಯಂತಿರು ಇರೋದಿಲ್ಲ ಅವರಿಗೆ. ಹೀಗೆ ಇವೆಲ್ಲ ಬೇರೆ ಬೇರೆ ಥರದ ವ್ಯವಸ್ಥೆ ಇದೆ. ಆದ್ರಿಂದ ಮನುಷ್ಯರಿಗೇನೆ ನಿಯತ ಪತ್ನಿ ಸಂಬಂಧ ಇಲ್ಲ. ಈಗೊಬ್ಬಳು ಪತ್ನಿ, ಮುಂದೆ ಮತ್ತೊಬ್ಬಳು ಪತ್ನಿ, ಹೀಗೆಲ್ಲ ಇರೋದ್ರಿಂದ ಪತಿಯೂ ಬೇರೆ ಬೇರೆಯವನೇ. ಆದ್ರಿಂದ ಇದು ಯಾವುದ್ರ ಬಗ್ಗೆನೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ, ಹೆಚ್ಚು ಭ್ರಾಂತಿಗಳನ್ನು ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಶಾಸ್ತ್ರೀಯ ವಿಷಯ ಯಾವುದು, ಭ್ರಾಂತಿಯ ವಿಷಯಗಳು ಯಾವುದು ಅಂತ ಅನ್ನೋದನ್ನ ಸ್ತ್ರೀಯರು ಪುರುಷರು ಇಬ್ರು ಕೂಡ ಯಾವತ್ತು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಗಂಡ ಮರಣಿಸಿದಾಗ ಅನುಮರಣ ಮಾಡಬೇಕು ಅಂತ ಬಂತಲ್ಲ, ಸಾಯುವುದೇ ಒಳ್ಳೆಯದು ಅಂತ. ಗಂಡ ಸತ್ತಾಗ ಸಹಗಮನ ಮಾಡಿದವರು ಈ ಇತಿಹಾಸದಲ್ಲಿ ಎಷ್ಟು ಜನ ಇದ್ದಾರೆ? ಯಾರೋ ಮಾದ್ರಿ ಪಾಂಡು ಮಹಾರಾಜ ತೀರ್ಕೊಂಡಾಗ ಸಹಗಮನ ಮಾಡಿದ್ಲು. ಮತ್ತೆಷ್ಟು ಜನ ಮಾಡಿದ್ದಾರೆ? ಅಂಬಿಕೆ, ಅಂಬಾಲಿಕೆ ಅವರೇನು ಸಹಗಮನ ಮಾಡಲಿಲ್ಲ. ಚಿತ್ರಾಂಗದ ಮತ್ತೆ ಆ ವಿಚಿತ್ರ ವೀರ್ಯ ತೀರ್ಕೊಂಡಾಗ, ಅಭಿಮನ್ಯು ತೀರ್ಕೊಂಡಾಗ ಉತ್ತರೆಯೂ ಕೂಡ ಸಹಗಮನ ಏನ್ ಮಾಡಲಿಲ್ಲ. ಸತ್ಯವತಿಯೇ ಶಂತನು ತೀರ್ಕೊಂಡಾಗ ಸಹಗಮನ ಮಾಡಲಿಲ್ಲ. ಅನೇಕ ಜನ ಬ್ರಾಹ್ಮಣರಲ್ಲೂ ಕ್ಷತ್ರಿಯರಲ್ಲೂ ಎಲ್ಲರಲ್ಲೂ ಕೂಡ ಸಹಗಮನ ಮಾಡಿದವರು ಯಾರೋ ಕೆಲವರು ಇದ್ರು. ಸಹಗಮನ ಮಾಡ್ಲಿಕ್ಕೆ ಬೇಕಾದಂತಹ ಕಾರಣಗಳು ಅವರಿಗೆ ಕೆಲವು ಪ್ರಾಚೀನ ಹಿನ್ನೆಲೆಗಳು, ಋಣಾನು ಸಂಬಂಧಗಳು ಇದ್ದಿರಬಹುದು. ಎಲ್ಲರೂ ಕೂಡ ಸಹಗಮನ ಮಾಡಲೇಬೇಕು ಅಂತಿಲ್ಲ. ಇದೇ ಮಹಾಭಾರತವೇ ಹಿಂದೆ ನಾವು 235ನೇ ಅಧ್ಯಾಯದಲ್ಲಿ ನೋಡಿ ಮುಗಿಸಿದ್ದೇವೆ. ಅನುಮರಣ ಮಾಡಬಹುದು ಅಥವಾ ಧರ್ಮದಲ್ಲಿ ಆಚರಣೆ ಮಾಡ್ಕೊಂಡು ಇದ್ದಿರಬಹುದು ಅಂತ ಬಂದಿದೆ ಅಲ್ಲಿ. ಆದ್ರಿಂದ ಖಂಡಿತವಾಗಿಯೂ ಸ್ತ್ರೀಯೊಬ್ಬಳು ತನ್ನ ಗಂಡ ತೀರ್ಕೊಂಡ ಕೂಡಲೇ ನಾನು ಸತ್ರ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ಳುವುದಾಗಲಿ, ಸಾಯುವ ಆಲೋಚನೆ ಮಾಡುವುದಾಗಲಿ, ಮತ್ತಿನ್ಯಾರೋ ಕೆಲವರು ತೀರಾ ಮೂರ್ಖರು ಅನಾಗರಿಕರು ಆದವಳು ಅಂತ ಸ್ತ್ರೀಯನ್ನು ತಗೊಂಡು ಹೋಗಿ ಗಂಡನ ಚಿತಾಗ್ನಿಗೆ ಬಿಸಾಕಿ ಅವಳು ಬದುಕಬೇಕು ಅಂತಿದ್ರು ಕೂಡ ಅವಳನ್ನು ಬದುಕಲಿಕ್ಕೆ ಹೊರಗೆ ಬರದಂತೆ ಮಾಡಿ ಅವಳನ್ನು ಸುಟ್ಟು ಸಾಯಿಸುವುದು, ಇಂಥವೆಲ್ಲ ಮಹಾ ಪಾಪದ ಕರ್ಮಗಳು. ಶಾಸ್ತ್ರೀಯ ವಿಷಯಗಳು ಖಂಡಿತ ಅಲ್ಲ. ಅದು ಸಹಗಮನ ಅಂತ ಅನ್ನೋದು ಖಂಡಿತ ಕಡ್ಡಾಯ ಅಲ್ಲ. ಯಾರೋ ಕೆಲವರು ಮಾತ್ರ ತಮ್ಮ ತಮ್ಮ ಹಿನ್ನೆಲೆಗೆ ಅನುಸಾರವಾಗಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅದು ಮಾಡಬೇಕಾದಂತಹ ವಿಷಯವೇ ಅಲ್ಲ ಅಂತ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಬೇಕು. ಅನೇಕ ಜನ ವಿಧವೆಯರೆಲ್ಲ ಕ್ಷತ್ರಿಯರಲ್ಲಿ, ಬ್ರಾಹ್ಮಣರಲ್ಲಿ ಹಾಗೆ ಇದ್ದದ್ದು ನಮಗೆ ಬೇರೆ ಬೇರೆ ಕಡೆ ಕಂಡು ಬಂದೇ ಬರ್ತದೆ. ಮುಂದೆ ಅವರು ವಿಧವೆಯರಾಗಿ ಬದುಕಿದಾಗಲೂ ಕೂಡ ಹಾಗೆ ಗೌರವದಿಂದಲೇ ಬದುಕಬೇಕು. ಅದು ಯಾವುದೇ ರೀತಿಯಾದಂತಹ ಅವಮಾನಕರ ಸಂಗತಿಯೂ ಕೂಡ ಅಲ್ಲ. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಥರದ ಭ್ರಾಂತಿಗಳಿವೆ. ಹಾಗೆ ನೋಡಿದ್ರೆ ಭ್ರಾಂತಿಗಳೇ ಹೆಚ್ಚಿವೆ. ವಾಸ್ತವಿಕ ಸಂಗತಿಗಳಿಗಿಂತ, ವಾಸ್ತವಿಕ ಸಂಗತಿಗಳ ಜ್ಞಾನಕ್ಕಿಂತ ಭ್ರಾಂತಿಗಳೇ ಅವರಿಗೆ ಹೆಚ್ಚಾಗಿರ್ತವೆ. ಈ ಮುತ್ತೈದತನವನ್ನು ಇಷ್ಟೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರಲ್ಲ, ಇಂಥ ಕಡೆ ಎಲ್ಲ ಮಹಾಭಾರತವೇ ಸ್ವಚ್ಛವಾಗಿಲ್ಲ. ಇನ್ನು ಅನೇಕ ಪುರಾಣಗಳ ಕಥೆಯನ್ನಂತೂ ಕೇಳುವುದೇ ಬೇಡ. ಬೇಕಾಬಿಟ್ಟು ಯಾವ ಕಲಬೆರಕೆಯಿಂದ ಕೂಡಿ ಹೋಗಿವೆ. ಈ ಮುತ್ತೈದತನವನ್ನ ನಾನೀಗಾಗಲೇ ಹೇಳಿದಂತೆ ಅಷ್ಟೊಂದು ಉತ್ಪ್ರೇಕ್ಷಿಸಿ ಮಾತನಾಡ್ತಾರಲ್ಲ, ವಸ್ತುತಃ ಆಫ್ಟರ್ ಆಲ್ ಆ ಮುತ್ತೈದತನ ಅಂತ ಅನ್ನೋದು
ನನಗದನ್ನ ಅನ್ಸೋದು. ನೀವು ಇದನ್ನ ಆಲೋಚನೆ ಮಾಡಿ ನೋಡಿ. ಒಂದು ಮುರುಕು ಆಟಿಕೆ ಸಾಮಾನು ಇದ್ದ ಹಾಗೆ. ಮಕ್ಕಳ ಕೈಯಲ್ಲಿ ಕೆಲವು ಬಾರಿ ಆಟಿಕೆ ಸಾಮಾನುಗಳು ಇರ್ತವೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅದು ಕೆಲವು ಬಾರಿ ನೀವು ಗಮನಿಸಿ ನೋಡಿ. ನಾವು ಎಲ್ಲ ಅಂತ ಬಾಲ್ಯವನ್ನ ದಾಟಿಯೇ ಬಂದಿರ್ತೇವೆ. ಈ ಮಗುವಿನ ಕೈಯಲ್ಲಿ ಒಂದು ಮುರಿದು ಹೋದ ಆಟಿಕೆ ಸಾಮಾನು, ಆ ಎದುರಿಗಿರುವ ಮಗುವಿನ ಕೈಯಲ್ಲಿ ಈ ಆಟಿಕೆ ಸಾಮಾನು ಇಲ್ಲ, ಮತ್ತೊಂದೇನೋ ಇದೆ. ಅವೆರಡರ ನಡುವೆ ಸ್ಪರ್ಧೆ ಇರ್ತದೆ. ಈ ಮೊದಲನೇ ಮಗು ತನ್ನಲ್ಲಿರುವ ಆ ಮುರುಕು ಆಟಿಕೆ ಸಾಮಾನನ್ನ ತೋರಿಸಿ ಅದನ್ನ ಆ ಕಡೆ ಈ ಕಡೆ ತಿರುಗಾಡಿಸಿ, ನೋಡಿ ಇದು ನಿನ್ನಲ್ಲಿಲ್ಲ ಅಂತ ಒಂದು 2-3 ಸಲ ಅದಕ್ಕೆ ಇನ್ನೊಂದು ಮಗುವಿಗೆ ಅಂದ್ರೆ, ಆ ಎದುರಿಗೆ ಇರುವಂತಹ ಮಗುವಿನ ಕೈಯಲ್ಲಿರುವ ಸಾಮಾನು ತನ್ನ ಹತ್ರ ಇಲ್ಲ ಅಂತ ಅದು ಜೋಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಬೇಕು ಅಂತ ಹಠ ಮಾಡ್ತದೆ. ಅದನ್ನ ಇನ್ನೊಂದು ಮಗುವಿಗೆ ಒಂದು ನೀವು ದೊರಕಿಸಿ ಕೊಟ್ಟರು ಕೂಡ, ಅಥವಾ ದೊರಕಿಸಿ ಕೊಡದೇ ಹೋದ್ರು ಕೂಡ, ಮೊದಲನೇ ಮಗುವಿನ ಕೈಯಲ್ಲೇ ಅದಿದ್ರು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ನೋಡಿ ಆ ಸಾಮಾನು ಮತ್ತೊಂದು ಎಲ್ಲೋ ಕಡೆ ಬಿದ್ದಿರ್ತದೆ. ಈ ಇಬ್ರು ಮಕ್ಕಳು ಬೇರೆ ಒಂದ್ ಕಡೆ ಹೋಗಿ ಆಟ ಆಡ್ತಾ ಇರ್ತಾರೆ. ಈ ಮಗುವಿಗೂ ಆ ಮುರಿದು ಹೋದ ಆಟಿಕೆ ಸಾಮಾನಿನ ಬಗ್ಗೆ ಏನು ಇರುವ ಮೋಹ ಹೊರಟೋಗಿರ್ತದೆ. ಆ ಇನ್ನೊಂದು ಮಗುವಿಗೂ ತಾತ್ಕಾಲಿಕವಾದಂತಹ ಆಕರ್ಷಣೆ, ಅವ್ರಿಗಿದೆಯಲ್ಲ ತನಗಿಲ್ವಲ್ಲ ಅನ್ನೋ ಭ್ರಾಂತಿ, ಅಸೂಯೆ, ಅದು ಹೊರಟೋಗಿರ್ತದೆ. ಆ ಮುರುಕು ಆಟಿಕೆ ಸಾಮಾನು ಎಲ್ಲೋ ಒಂದ್ ಕಡೆ ಬಿದ್ದಿರ್ತದೆ. ನಾಳೆ ಅದನ್ನ ಯಾರು ಕೇಳುವರು ಇರೋದಿಲ್ಲ. ಮುತ್ತೈದೆತನ ಒಟ್ಟಾರೆ ಜೀವನವೇ ಇಲ್ಲಿ ಬರೀ ಮುತ್ತೈದೆತನ ಮಾತ್ರ ಅಲ್ಲ, ಅದು ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಯಾರದೇ ಜೀವನವಾಗಲಿ, ನಮಗಿರುವಂತಹ ಎಲ್ಲಾ ಸ್ಥಿತಿಗತಿಗಳು, ನಮ್ಮೆಲ್ಲ ಅಧಿಕಾರ, ಸ್ಥಾನ, ಮಾನ ಅವೆಲ್ಲವೂ ಕೂಡ ಹಾಗೆ ಮುತ್ತೈದೆತನವೂ ಕೂಡ ಒಂದು ಮುರುಕು ಆಟಿಕೆ ಸಾಮಾನು ಇದು, ಮುರಿದು ಹೋದ ಆಟಿಕೆ ಸಾಮಾನು. ಅದನ್ನ ಅಷ್ಟು ದೊಡ್ಡದಾಗಿ ವೈಭವೀಕರಿಸುವುದೇನಿದೆ? ಅದೇ ಇಲ್ಲೊಂದು ಶ್ಲೋಕದಲ್ಲಿ ಬಂತಲ್ಲ, ಆ 237ನೇ ಅಧ್ಯಾಯದಲ್ಲಿ, ಸಖೀನಾಂ ಪಶ್ಯಂತಿ ಶ್ರಿಯಂ ಸಖೀನಾಂ ಪಶ್ಯಂತಿ ಜೀವಲೋಕಂ ಮೃತೋಪಮ ಅಂತ. ಅನೇಕ ಕಡೆ ತುಂಬ ಊರಿಗೆ ಮುತ್ತೈದೆಯರು ಚೆನ್ನಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಬಂಗಾರವನ್ನು ತೊಟ್ಟು ಮಲ್ಲಿಗೆ ಹೂ ತೊಟ್ಕೊಂಡು ಓಡಾಡೋದನ್ನ ನೋಡಿ ಇವ್ರು ಸಂಕಟ ಪಡ್ತಾ ಇರ್ತಾರೆ. ಅನೇಕ ಕಡೆ ಇಂಥ ಎಲ್ಲ ಪ್ರಸಂಗಗಳನ್ನ ನಾನು ನೋಡಿ ಅದನ್ನ ಇಲ್ಲಿ ಉದ್ಧರಿಸ್ತಿದ್ದೇನಷ್ಟೆ. ನನಗೂ ಒಬ್ಬರು ವಿಧವೆಯವರು ಹಾಗೆ ಅನ್ಕೊಂಡಿದ್ದನ್ನ ಕೇಳಿದ್ದೇನೆ. ಇಂಥ ಮಂಗಲಕರವಾದ ಪ್ರಸಂಗಗಳಲ್ಲಿ ಉಪನಯನ, ವಿವಾಹ ಮೊದಲಾದ ಪ್ರಸಂಗಗಳು, ನನಗೂ ಇಲ್ಲೆಲ್ಲ ತುಂಬಾ ಓಡಾಡಬೇಕು, ಆ ವೈಭವದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಈಗ ಇಲ್ವಲ್ಲ ಅಂತ ಇವ್ರು ಗೋಳಾಡೋದು. ಇವೆಲ್ಲ ಸ್ತ್ರೀಯಂ ಸಖೀನಾಂ ಪಶ್ಯಂತಿ, ತಮ್ಮ ಓರಗೆಯವರ ವೈಭವ, ಮುತ್ತೈದೆತನ, ಸೌಭಾಗ್ಯವನ್ನು ನೋಡಿ ಇವರು ಕುರುಬಹುದು. ಅದಕ್ಕೆ ಅರ್ಥ ಏನೂ ಇಲ್ಲ. ಅವರು ಕೂಡ ಅದೊಂದು ದಿವಸ ಕಳ್ಕೊಳ್ಳೇಬೇಕು. ಎಲ್ಲವನ್ನೂ ಕಳ್ಕೊಳ್ಳೇಬೇಕು. ಮುತ್ತೈದೆತನವನ್ನು ಕಳ್ಕೊಳ್ಬೇಕು. ವೈವಾಹಿಕ ಜೀವನವನ್ನು ಗಂಡಸರು ಒಂದಲ್ಲ ಒಂದು ದಿವಸ ಕಳ್ಕೊಳ್ಬೇಕು. ನಾವೇನು ಕೃಷ್ಣ ರುಕ್ಮಿಣಿಯವರಲ್ಲ, ನಾವೇನು ಶಿವಪಾರ್ವತಿಯರು ಅಲ್ಲ, ಇಂದ್ರ ಶಚಿಯರು ಅಲ್ಲ, ಬ್ರಹ್ಮ ಸರಸ್ವತಿಯರು ಅಲ್ಲ. ಹಾಗಿದ್ದಾಗ ಇದ್ರ ಬಗ್ಗೆ ಭ್ರಾಂತಿ ಯಾಕೆ? ಇದನ್ನ ಯಾರು ಆಲೋಚನೆ ಮಾಡೋದಿಲ್ಲ. ಸುಮ್ಮನೆ ಒಂದು ಭ್ರಮೆ ಅಷ್ಟೆ. ಇಂಥದೇ ಮತ್ತೊಂದು ಭ್ರಮೆ ಆ ಮುತ್ತೈದೆ ಸಾವು ಅಂತ ಅನ್ನೋದ್ರ ಬಗ್ಗೆ. ಮುತ್ತೈದೆಯಾಗಿ ಸತ್ತುಬಿಟ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಒಬ್ರು ಯಾರೋ ಹೋಗ್ಬಿಡ್ತಾರೆ. ಅದನ್ನೆಲ್ಲ ಸ್ತ್ರೀಯರು ಕೂಡ ನಾವು ಮುತ್ತೈದೆಯರಾಗಿ ಸತ್ತುಬಿಟ್ರೆ ಅದೊಂದು ದೊಡ್ಡ ಸೌಭಾಗ್ಯ ಅಂತ ಭ್ರಮಿಸಿರ್ತಾರೆ. ಮುತ್ತೈದೆಯರಾಗಿ ಸತ್ತುಬಿಟ್ರೆ ಇವರೇನು ನೇರವಾಗಿ ವೈಕುಂಠಕ್ಕೇನು ಹೋಗೋದಿಲ್ಲ, ನೇರವಾಗಿ ಕೈಲಾಸಕ್ಕೂ ಹೋಗೋದಿಲ್ಲ. ಇವ್ರು ಹೋಗ್ಬೇಕಾದ್ ಮತ್ತೆ ಇಲ್ಲಿ ತಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಮಾಡಿದ ಪುಣ್ಯ ಪಾಪಗಳಿಗನುಸಾರವಾಗಿ ಸ್ವರ್ಗ ನರಕ ಅಲ್ಲೆಲ್ಲೂ ಹೋಗ್ಬೇಕು. ಏನ್ ಅನುಭವಿಸ್ಬೇಕು ಅದನ್ನ ಅನುಭವಿಸ್ಬೇಕು. ಮರಳಿ ಎಲ್ಲಿ ಭೂಲೋಕಕ್ಕೆ ಬರಬೇಕು. ನೀವು ಮುತ್ತೈದೆಯರಾಗಿ ಸತ್ರು ಹಾಗೇನೆ ಇಲ್ಲ, ಗಂಡ ಸತ್ತ ಮೇಲೆ ನೀವು ವಿಧೇಯರಾಗಿ ಕೆಲವು ವರ್ಷ ಬದುಕಿ ಸತ್ರು ಮತ್ತೆ ಪುಣ್ಯ ಪಾಪಗಳಿಗನುಸಾರವಾಗಿ ಸ್ವರ್ಗ ನರಕಾದಿಗಳನ್ನು ಕಾಣಬೇಕು, ಪುನರ್ಜನ್ಮ ಕಾಣಬೇಕು. ಮುತ್ತೈದೆಯರಾಗಿ ಸತ್ತದ್ದಕ್ಕೆ ದೊಡ್ಡ ಒಂದು ಅಡ್ವಾಂಟೇಜ್ ಏನೂ ಇಲ್ಲ, ಅದನ್ನ ಎಲ್ಲಿ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಆದ್ರೆ ಇಂಥದ್ರ ಬಗ್ಗೆ ಇರುವ ಭ್ರಮೆ ಅಂತದ್ದು. ಯಾರಾದ್ರೂ ಒಬ್ರು ಮುತ್ತೈದೆಯಾದ ಸತ್ರ ಅಲ್ಲಿ ನಡೆಯುವ ಕೆಲವು ವಿಧಿವಿಧಾನಗಳನ್ನೆಲ್ಲ ನೋಡಿ ಉಳಿದವರು ಎಲ್ಲಾ ಸ್ತ್ರೀಯರು ಕೂಡ ಅದನ್ನ ನೋಡಿ ಕೆನ್ನೆ ತಟ್ಕೊಳ್ಳೋದೇನು, ಅವ್ರ ಭ್ರಮೆಗಳೇನು, ನಮಗೂ ಅಂಥದ್ದು ಬರ್ಲಿ ಅಂತ ಆಶಿಸುವುದೇನು, ಈ ಎಲ್ಲ ಭ್ರಮೆಗಳನ್ನು ನಾವು ಯಾವಾಗ ಕಳ್ಕೊಳ್ಳೋದು ಅಂತ ನನಗೆ ಅನಿಸೋದು. ಇಂಥ ಯಾವುದಕ್ಕೂ ಕೂಡ ಶಾಸ್ತ್ರೀಯ ಆಧಾರಗಳಿಲ್ಲ. ಅದನ್ನೆಲ್ಲ ನಾವು ಅಂಥ ಭ್ರಮೆಗಳನ್ನ ಕಿತ್ತು ಹಾಕುವ ತನಕ ನಮಗೆ ಆಧ್ಯಾತ್ಮದ ಮಾರ್ಗದಲ್ಲಿ ಉನ್ನತಿಯೂ ಇಲ್ಲ. ಇದನ್ನು ನಾವು ಗಮನಿಸಬೇಕು. ಮೂಲತಃ ಮನುಷ್ಯನಿಗೆ ಈ ಎಲ್ಲ ಶಾಸ್ತ್ರಗಳಲ್ಲಿ ನಾವೀಗೇನು ನೋಡ್ತಾ ಇದ್ದೀವಲ್ಲ, ಮಹಾಭಾರತಾದಿಗಳು, ನಮಗೆ ಗಂಡನನ್ನ ಕೇಂದ್ರೀಕರಿಸಿಕೊಂಡು ಬದುಕುವುದನ್ನ ಶಾಸ್ತ್ರಗಳು ಹೇಳ್ತಾ ಇದೆ ಅಲ್ವಾ? ವಾಸ್ತವಿಕವಾಗಿ ಒಬ್ಬ ಜೀವನಿಗೆ, ಒಬ್ಬ ಸಾಧಕನಿಗೆ ಯಾವುದು ಕೇಂದ್ರ? ಇದನ್ನ ನಾವೆಂದಾದ್ರೂ ಆಲೋಚನೆ ಮಾಡಿದ್ದೀವ? ಇಷ್ಟೆಲ್ಲ ಭಾರಿ ಉತ್ಪ್ರೇಕ್ಷೆಯ ಮಾತುಗಳಿಂದ, ಬಣ್ಣದ ಮಾತುಗಳಿಂದ
ಗಂಡನೇ ಬಾಂಧವ, ಗಂಡನೇ ದೈವ ಅಂತೆಲ್ಲ ಹೇಳ್ತಾ ಇದ್ದೀವಿ. ಗಂಡ ದೈವ ಹೌದು ಅಂದ್ರೆ ದೈವದ ಪ್ರತೀಕ ಅವನು, ಇಲ್ಲ ಅಂತಲ್ಲ. ಮೂಲತಃ ಯಾರನ್ನ ಕೇಂದ್ರೀಕರಿಸಿಕೊಂಡು ಸ್ತ್ರೀ ಆಗಲಿ ಪುರುಷನಾಗಲಿ ಒಬ್ಬ ಸಾಧಕ ಬದುಕಬೇಕು ಅದನ್ನ ಆಲೋಚನೆ ಮಾಡಿದ್ರೆ ಅಲ್ಲಿ ಗಂಡನಿಗೂ ಸ್ಥಾನ ಬರೋದಿಲ್ಲ, ತಾಯಿಗೂ ಸ್ಥಾನ ಬರೋದಿಲ್ಲ, ತಂದೆಗೂ ಸ್ಥಾನ ಬರೋದಿಲ್ಲ. ಇರೋದು ಅನಿಮಿತ್ತ ಬಂಧುವಾದ ಭಗವಂತನನ್ನ ಕೇಂದ್ರೀಕರಿಸಿಕೊಂಡು ಸ್ತ್ರೀ ಆಗಲಿ ಪುರುಷನಾಗಲಿ ಬದುಕಬೇಕು. ಒಬ್ಬ ಪುರುಷ ಭಗವಂತನ ಪುರುಷ ರೂಪದ ಪ್ರತಿಬಿಂಬ ಹೇಗೋ ಅದೆಷ್ಟು ಸತ್ಯವೋ, ಸ್ತ್ರೀಯು ಕೂಡ ಪರಮಾತ್ಮನ ಪ್ರತಿಬಿಂಬ ಅಂತನ್ನೋದು ಅಷ್ಟೇ ಸತ್ಯ. ಹಾಗಿರುವಾಗ ನಾವೆಲ್ಲರೂ ಕೂಡ ಭಗವಂತನನ್ನ ಕೇಂದ್ರೀಕರಿಸಿಕೊಂಡು ಬದುಕುವುದನ್ನು ರೂಢಿ ಮಾಡ್ಕೊಳ್ಬೇಕಲ್ಲ. ನಿಸ್ಸಂಶಯವಾಗಿಯೂ ಭಗವಂತನೇ ಎಲ್ಲಿಗೂ ಕೂಡ ಅನಿಮಿತ್ತ ಬಂಧುವಾಗಿದ್ದಾನೆ. ಮುಕ್ತಾನ ಪರಮಾಗತಿ ನರಾಣಾಂಚ ಸುರಾಣಾಂಚ ಗತಿರೇಕೋ ಜನಾರ್ದನ ಅಂತ ಇತ್ಯಾದಿ ಉಪನಿಷತ್ ಭಾಷೆಯಲ್ಲಿ ಹೇಳಿದಂತೆ ನಮಗೆಲ್ಲಿಗೂ ಗತಿ ಯಾರು? ಗತಿ ಭಗವಂತನೇ. ಹಾಗಿರುವಾಗ ಇನ್ಯಾವುದೋ ಬಗ್ಗೆ ಇಲ್ಲ ಸಲ್ಲದ ಭ್ರಮೆಗಳನ್ನೆಲ್ಲ ಇಟ್ಕೊಂಡು ಅದನ್ನ ನಮ್ಮ ಮಾತು ಕೃತಿಗಳಲ್ಲಿ ಪೋಷಿಸಿ ತಾವು ಭ್ರಮೆಗೆ ಬಿದ್ದು ಉಳಿದವರನ್ನು ಭ್ರಮೆಗೆ ಬೀಳಿಸೋದ್ರಲ್ಲಿ ಏನ್ ಅರ್ಥ ಇದೆ? ನಾನೇಕೆ ಬಡವ, ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ ಅಂತ ಮಾತು ನನ್ಗೆ ಮೇಲಿನ ಮೇಲೆ ಅಂತ ಬರ್ತಿರ್ತದೆ. ಒಬ್ಬಳು ವಿಧವಾದವಳು ಗಂಡನನ್ನು ಕಳ್ಕೊಂಡಂತ ಅದೊಂದು ಅವಮಾನದ ಸಂಗತಿ ಅಂತ ಯಾಕೆ ಆಲೋಚನೆ ಮಾಡಬೇಕು? ದುಃಖದ ಸಂಗತಿ ಹೌದು, ಅದನ್ನಾದ್ರೂ ಮರಿಬೇಕು. ಯಾಕಂದ್ರೆ ನಾನ್ಯಾಕೆ ಬಡವ, ನಾನ್ಯಾಕೆ ಪರದೇಶಿ, ಶ್ರೀನಿಧೆ ಭಗವಂತನೇ, ನೀನು ನನಗೆ ಇರುವ ತನಕ, ನೀನು ನನಗೆ ಬಿಂಬನಾಗಿರುವ ತನಕ ನಿನ್ನ ಪ್ರತಿಬಿಂಬನಾದ ನಾನು, ನಾನೇಕೆ ಬಡವ, ನಾನೇಕೆ ಪರದೇಶಿ? ನಿನ್ನಷ್ಟ ಅಲ್ಲದೆ ಹೋದ್ರು, ನಿನ್ನ ಅನೇಕ ದಿನ ದೊಡ್ಡ ದೊಡ್ಡ ಭಕ್ತರಷ್ಟ ಅಲ್ಲದೆ ಹೋದ್ರು, ಸ್ವಲ್ಪ ಆದ್ರೂ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ನನಗೂ ಕೂಡ ಇದೆ. ನಿನ್ನಂತೆ ನಾನು ಕೂಡ ಜ್ಞಾನಾನಂದ ಸ್ವರೂಪನಾಗಿದ್ದೇನೆ. ಹಾಗಿರುವಾಗ ನಾನೇಕೆ ಬಡವ ಅಂತ ನಾನು ನನ್ನ ಬಗ್ಗೆ ಸಂಕಟ ಪಡಬೇಕು? ಇದನ್ನ ಯಾವತ್ತೂ ಕೂಡ ಆಲೋಚನೆ ಮಾಡಬೇಕು. ಆದ್ರಿಂದ ಸ್ತ್ರೀಯಾದವಳು ಅವಳು ಇನ್ನು ಬಾಲ್ಯದಲ್ಲಾಗಲಿ ಮುತ್ತೈದೆ ಆದ್ಮೇಲಾಗ್ಲಿ ಮುತ್ತೈದೆತನವನ್ನು ಕಳ್ಕೊಂಡ ಮೇಲಾಗ್ಲಿ ಯಾವತ್ತೂ ಭಗವಂತನ ಪ್ರತಿಬಿಂಬಗಳು ಅವಳು ಯಾವ ದೃಷ್ಟಿಯಿಂದಲೂ ಮೈಲಿಗೆ ಅಂತ ಅನ್ನೋದು ಅವಳಿಗೆ ಇಲ್ಲವೇ ಇಲ್ಲ ಅಂತ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸ್ತ್ರೀಯರಿಗೆ ಮೈಲಿಗೆ ಅಂತನ್ನುವುದೇ ಇಲ್ಲ ಅಂತ ಹೇಳಿ ಒಂದು ಕಡೆ ಈ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳ್ತಾರೆ. ಸೋಮಃ ಶೌಚಂ ದದಾವಾಸಾಂ ಗಂಧರ್ವಶ್ಚ ಶುಭಾಂ ಗಿರಂ ತಾವತ ಸರ್ವಮೇಧ್ಯತ್ವಂ ಮೇಧ್ಯಾವೈ ಸರ್ವ ಯೋಷಿತಃ ಸ್ಮೃತಾಃ. ಚಂದ್ರ ಅವಳಿಗೆ ಅಂತರ್ಬಾಹ್ಯ ಶೌಚವನ್ನು ಕೊಡ್ತಾನೆ. ಗಂಧರ್ವರು ಸವಿಯಾದ ಮಾತನಾಡುವಂತಹ ಪ್ರವೃತ್ತಿಯನ್ನು ಕೊಡ್ತಾರೆ. ಅಗ್ನಿ ಸರ್ವ ಮೇಧ್ಯತ್ವವನ್ನ, ಸರ್ವ ಪಾವಿತ್ರ್ಯವನ್ನ ಕೊಡ್ತಾನೆ. ಆದ್ರಿಂದ ಯೋಷಿತಃ ಮೇಧ್ಯಾಹ, ಯಾವತ್ತೂ ಕೂಡ ಅವ್ರು ಪವಿತ್ರರೇ, ಅವ್ರು ಯಾವುದೇ ಸ್ಥಿತಿಯಲ್ಲಿ ಇರಲಿ ತಮ್ಮ ಧರ್ಮವನ್ನು ಅವ್ರು ಮಾಡ್ಕೊಂಡಿರ್ಬೇಕು. ಆ ಥರ ಮಾಡ್ಕೊಂಡಿದ್ರೆ ಅವ್ರು ಪರಮ ಪವಿತ್ರರೇ. ಅದು ಯಾವ ರೀತಿಯಲ್ಲೂ ಅದು ಅವಮಾನವೂ ಅಲ್ಲ, ಅದು ಅಮಾಂಗಲ್ಯವೂ ಅಲ್ಲ, ಅವ್ರ ಮುಖ ನೋಡಬಾರ್ದಂತನೂ ಇಲ್ಲ. ನನಗೊಂದು ಸಂಗತಿ ಮೇಲೆ ನೆನಪಿಗೆ ಬರ್ತಿರ್ತದೆ. ಒಂದು ಮದುವೆ ನಡೆದರೆ ಆ ವಧುವಿಗೇನು ಮಾಂಗಲ್ಯ ಕಟ್ಟಿಸ್ತಾರಲ್ಲ, ಒಂದು 4 ಜನ ಹಿರಿಯ ಮುತ್ತೈದೆ ಕೈಗೆ ಅದನ್ನೆಲ್ಲ ಮುಟ್ಟಿಸಿ ಆಮೇಲೆ ವಧುವಿಗೆ ಅದನ್ನು ಕಟ್ಟಿಸ್ತಿರ್ತಾರೆ. ತಪ್ಪಿನೂ ಒಬ್ಬ ವಿಧುವೆ ಕೈಗೆ ಅದನ್ನೇನು ಮುಟ್ಸೋದಿಲ್ಲ. ನಾನು ಕೇಳುವುದು, ಈ ಒಂದು 10 ಜನ ಹಿರಿಯ ಮುತ್ತೈದೆಯರೆಲ್ಲ ಮಾಂಗಲ್ಯವನ್ನು ಮುಟ್ಟಿ ಆ ವಧುವಿಗೆ ಅದನ್ನೇನು ಕಟ್ಟಿಸ್ತಾರಲ್ಲ, ಆ ವಧುವೇನು ಕೃಷ್ಣ ಪರಮಾತ್ಮನ ಜೊತೆ ರುಕ್ಮಿಣಿ ಇದ್ದಂತೆ ಶಾಶ್ವತವಾಗಿರ್ತಾಳ? ಅವಳಿಗೆಂದು ಏನು ವೈಭವ ಬರೋದಿಲ್ಲೇನೋ? ಶಿವಪಾರ್ವತಿಯರಂತೆ ಇರ್ತಾಳ, ಇಂದ್ರಶಿಚಿಯರಂತೆ ಇರ್ತಾಳ? ಇದೊಂದೇನೋ ಪದ್ಧತಿ ಅಷ್ಟೇ, ಅದೇನು ಶಾಸ್ತ್ರೀಯವೂ ಅಲ್ಲ, ಎಂಥದೂ ಅಲ್ಲ. ಮನುಷ್ಯನಿಗಿರುವಂತಹ ಅನೇಕ ಭ್ರಾಂತಿಗಳಲ್ಲಿ ಇದೊಂದು. ಇದಕ್ಕೆ ವ್ಯತಿರಿಕ್ತವಾದ ಸಂಗತಿಯನ್ನು ನಾನು ನನ್ನ ಗಮನಕ್ಕೆ ಬಂದದ್ದನ್ನ ತಮ್ಮ ಗಮನಕ್ಕೆ ತರಬೇಕಂತ ಬಯಸ್ತೇನೆ. ಜಗನ್ನಾಥದಾಸರು ಹರಿಕಥಾಮೃತಸಾರವನ್ನು ರಚನೆ ಮಾಡಿದವರು. ಅವರ ತಂಗಿ ಅಥವಾ ಅಕ್ಕ ಒಬ್ಬರು ಇದ್ರಂತೆ, ಅವರು ವಿಧವವಾಗಿದ್ರಂತೆ. ಆದ್ರೆ ಅನೇಕ ಜನ ಅವ್ರ ಸುತ್ತಮುತ್ತಲಿದ್ದವರು ಎಲ್ಲಾದ್ರೂ ಮದುವೆ ನಡೆದ್ರೆ ಅವ್ರ ಕೈಗೆ ಆ ಮಾಂಗಲ್ಯವನ್ನು ಮುಟ್ಟಿಸಿ ಆಮೇಲೆ ವಧುವಿಗೆ ಕಟ್ಟಿಸ್ತಿದ್ರಂತೆ. ಅವ್ರೇನು ಮುತ್ತೈದೆಯರಾಗಿ ಆಗಿರ್ಲಿಲ್ಲ, ಗಂಡನ್ನು ಕಳ್ಕೊಂಡವರು ಆಗಿದ್ರು ಅಂತ ನಾವೊಂದು ಕಥೆಯನ್ನ ಕೇಳಬಲ್ಲೆ. ಕಥೆ ಎಷ್ಟು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಗಮನಕ್ಕೆ ಬಂದದನ್ನ ತಮ್ಮೆದುರಿಗೆ ಹೇಳಿದ್ದೇನೆ ಅಷ್ಟೆ. ಹೀಗೆ ಭಗವಂತನನ್ನು ಕೇಂದ್ರೀಕರಿಸಿಕೊಂಡು ಬದುಕುವುದನ್ನ ಮನುಷ್ಯ ಗಂಡು ಹೇಗೆ ಕಲಿಬೇಕು, ಆ ಹೆಣ್ಣು ಹಾಗೆ ಕಲಿಬೇಕು. ಆ ಭಗವಂತನನ್ನು ಕೇಂದ್ರೀಕರಿಸಿಕೊಂಡಿರುವಂತಹ ನಮ್ಮ ಒಂದು ದೊಡ್ಡ ಆವಿರ್ಮಾನ ಇದೆಯಲ್ಲ, ಯಾವಾಗ ನಾವು ಸೃಷ್ಟಿಗೆ ಬಂದೆವು, ಹಿಂದೆ ಅನೇಕ ಜನ್ಮಗಳನ್ನು ಕಳೆದಿದ್ದೀವಿ, ಈಗ ಈ ಜನ್ಮ, ಮುಂದೆ ಅನೇಕ ಜನ್ಮಗಳನ್ನು ಮತ್ತೆ ಕಳೆಯುವವರಿದ್ದೀವಿ. ಎಲ್ಲ ಕಡೆ ಭಗವಂತನೇ ನಮಗೆ ಕೇಂದ್ರ. ನಡುವೆ ಯಾರೋ ಒಬ್ಬ ಗಂಡ, ಯಾರೋ ಒಬ್ಬಳು ಹೆಂಡತಿ, ಯಾರೋ ತಂದೆ ತಾಯಿ.
ಬಹುನಿಮೆ ವ್ಯತೀತಾನೆ, ಅನೇಕ ಜನ್ಮಗಳು ಕಳೆದು ಹೋಗಿವೆ. ಈ ತರ ಆಲೋಚನೆ ಮಾಡ್ಬೇಕಲ್ಲ. ನಾನು ಭಗವಂತನ ಪ್ರತಿಬಿಂಬ ಎಂಬ ದೃಷ್ಟಿಯಿಂದ ಗಂಡಸೊಬ್ಬ ಹೇಗೆ ಹೆಮ್ಮೆಯನ್ನ ಆತ್ಮವಿಶ್ವಾಸವನ್ನು ತಾಳ್ಬೇಕು, ಹೆಣ್ಣು ಕೂಡ ಹಾಗೆ ನಾನು ಭಗವಂತನ ಪ್ರತಿಬಿಂಬ ಅನ್ನೋ ದೃಷ್ಟಿಯಿಂದ ಹೆಮ್ಮೆಯನ್ನು ತಾಳ್ಬೇಕು. ನನಗೆ ಈ ಒಂದು ಸಂಗತಿ ಮೇಲಿದ ಮೇಲೆ ನೆನಪಿಗೆ ಬರ್ತಿರ್ತದೆ. ವಿ ಆರ್ ಪ್ರೌಡ್ ಟು ಬಿ ವಿಮೆನ್. ನಾವು ಹೆಣ್ಣಾದಕ್ಕೆ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅಂತ ಕೆಲವರು ಹೇಳ್ಕೊತಿರ್ತಾರೆ. ಹೌದು, ಹೆಮ್ಮೆ ಇರಬೇಕಾದದ್ದೇ. ಆದ್ರೆ ಆ ಮಾತಿನ ಹೇಳುವವರು ಯಾರು ಅಂದ್ರೆ ಯಾರೋ ಕೆಲವರು ಸಿನಿಮಾ ಸ್ಟಾರ್ಗಳು, ಸ್ಪೋರ್ಟ್ಸ್ ಸ್ಟಾರ್ಗಳು. ಅವ್ರಿಗೇನು ಕಡಿಮೆ ಆಗಿದೆ? ಬೇಕಾಷ್ಟು ದುಡ್ಡಿದೆ, ಸ್ಥಾನ ಇದೆ, ಮಾನ ಇದೆ, ಒಂದು ಬಿಗ್ ಅಮೌಂಟ್ ಆಫ್ ಗ್ಲಾಮರ್ ಇದೆ. ಇಷ್ಟೆಲ್ಲ ಇರುವಾಗ ನಾನು ಹೆಣ್ಣಾದಕ್ಕೆ ನಮ್ಗೆ ಹೆಮ್ಮೆ ಇದೆ ಅಂತ ಅವ್ರು ಹೇಳ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಅಲ್ಲ. ಅವ್ರದ್ದು ಎಷ್ಟು ಸಮಾಜಕ್ಕೆ ಸೇವೆ ಆಯಿತು, ಸಮಾಜಕ್ಕೆ ಸೇವೆ ಆಗುವಂತಹ ಕಾರ್ಯಗಳನ್ನ ತಾವು ಇರುವ ಕ್ಷೇತ್ರದ ಹೊರತಾಗಿ ಅವ್ರು ಏನ್ ಮಾಡಿದ್ದಾರೆ ಅನ್ನೋದೆಲ್ಲ ಬೇರೆ ವಿಷಯ. ಅಂತೂ ಒಂದಿಷ್ಟು ಗ್ಲೇರ್ ಇದೆ, ಪಬ್ಲಿಕ್ ಅಟ್ರಾಕ್ಷನ್ ಇದೆ, ಗ್ಲಾಮರ್ ಇದೆ, ಗ್ಲೇರ್ ಇದೆ. ಹೀಗೆಲ್ಲ ಇರುವಾಗ ನಾವು ಹೆಣ್ಣದಕ್ಕೆ ಹೆಮ್ಮೆ ಇದೆ ಅಂತ ಅವ್ರು ಹೇಳ್ಕೊಳ್ಳೋದ್ರಲ್ಲಿ ದೊಡ್ಡ ಆಶ್ಚರ್ಯ ಅಲ್ಲ. ಅದು ಯಾವುದೂ ಇಲ್ಲದೆ ಒಂದು ಸಂಪ್ರದಾಯಸ್ಥ ಮನೆತನಗಳಲ್ಲಿ, ಕುಟುಂಬಗಳಲ್ಲಿ ಹೆಣ್ಣಾದ್ರ ಬಗ್ಗೆ ಹೆಮ್ಮೆ ತಾಳುವಂತ ಒಂದು ಮನಸ್ಥಿತಿ ಆ ಹೆಣ್ಣಿನಲ್ಲಿ ಅವಳು ಇನ್ನೂ ಕನ್ಯೆಯಾಗಿದ್ದಾಗ, ಮುತ್ತೈದೆಯಾಗಿದ್ದಾಗ, ನಾಳೆ ವಿಧವೆಯಾಗಿದ್ದಾಗ ಎಲ್ಲಾ ಸಂದರ್ಭದಲ್ಲೂ ಅವಳು ಬರಲೇಬೇಕು. ಹಾಗೆ ಬರಬೇಕಾದಂತ ಒಂದು ತಯಾರಿ, ಆ ಥರದೊಂದು ಬೋಧನೆ ನಾವು ಮೊದಲಿಂದ ಬರಬೇಕು. ಇಲ್ಲಿ ಅಂಥ ಗ್ಲಾಮರ್ ಇಲ್ಲದೆ ಇರಬಹುದು, ಅಂಥ ಏನು ಸ್ಥಾನ, ಮಾನ, ಧನ ಏನೂ ಇಲ್ಲದೆ ಇರಬಹುದು. ಯಾವುದೂ ಮುಖ್ಯ ಅಲ್ಲ. ಶ್ರೀನಿಧಿಯಾದ ಭಗವಂತನ ಪ್ರತಿಬಿಂಬರಾಗಿದ್ದಾರಲ್ಲ ಇವರು, ಅಷ್ಟೇ ಸಾಕು. ಆ ಮೂಲಕನೇ ನಾವು ಹೆಣ್ಣಾದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅಂತ ಅನಿಸುವ ಒಂದು ಜ್ಞಾನ, ಭಕ್ತಿ, ವೈರಾಗ್ಯ ಅವರಿಗಾಗಿ ಇರಬೇಕಾದಂಥ ಪ್ರಯತ್ನವನ್ನು ಉಳಿದವರು ಮಾಡಬೇಕು ಅಂತದ ಅರ್ಥ. ಶಾಸ್ತ್ರ ಅದನ್ನೇ ಹೇಳಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮನುಷ್ಯನಿಗೆ ಅನೇಕ ಧರ್ಮಗಳಿರಬಹುದು ಈ ಜಗತ್ತಿನಲ್ಲಿ ಬಂದ ಮೇಲೆ. ಆ ಎಲ್ಲಾ ಧರ್ಮಗಳನ್ನ ಆಚೆ ಬದಿಗಿದೆ, ನನ್ನನ್ನ ಶರಣ ಹೋಗಿದೆ, ನಾನು ನಿನ್ನ ಎಲ್ಲಾ ಪಾಪಗಳಿಂದಲೂ ನಿನ್ನ ಮುಕ್ತನನ್ನಾಗಿ ಮಾಡ್ತೀನಿ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ನಮ್ಗೆ ಗೊತ್ತಿದೆ. ಕೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ಬರೋದಿದೆ. ಎಲ್ಲಾ ಧರ್ಮಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆಯೇ ದೊಡ್ಡ ಒಂದು ಧರ್ಮ. ಉಳಿದೆಲ್ಲ ಪಾತಿವೃತ್ಯ ಧರ್ಮ ಇತ್ಯಾದಿ ಎಲ್ಲಾ ಧರ್ಮಗಳಿಗಿಂತಲೂ ಭಗವಂತನ ನಾಮಸ್ಮರಣೆ ಅಂತ ಬಹಳ ಮುಖ್ಯವಾದ್ದು. ಅದು ಯಾವ ಜನ್ಮದಲ್ಲಿಯೂ ಮದುವೆ ಆಗದೇ ಇರುವ ಜನ್ಮ, ಮದುವೆ ಆಗುವ ಜನ್ಮ, ಮಕ್ಕಳಾಗುವ ಜನ್ಮ, ಮಕ್ಕಳಾಗದೇ ಇರುವ ಜನ್ಮ, ಎಲ್ಲಾ ಜನ್ಮಗಳಲ್ಲೂ ಕೂಡ ಅವರಿಗೆ ಅದು ಅತ್ಯಂತ ಅಗತ್ಯ. ಆಪತ್ತು ಯಾವುದು, ವಿಪತ್ತು ಯಾವುದು? ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಿಜಾತುಚಿತ. ಯಾವತ್ತೂ ಭಗವಂತನನ್ನು ಮರೆಯಬಾರದು, ಅವನನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ವಿಪದ್ ವಿಸ್ಮರಣಂ ವಿಷ್ಣು ಸಂಪತ್ತಸ್ಯ ನಿಷೇವಣಂ. ಭಗವಂತನನ್ನು ಮರೆಯುವುದೇ ದೊಡ್ಡ ಆಪತ್ತು. ಯಾವ ವೈಭವವೂ ದೊಡ್ಡ ಆಪತ್ತು ಅಲ್ಲ, ಅವಮಾನವೂ ಅಲ್ಲ. ದೊಡ್ಡ ಅವಮಾನ, ದೊಡ್ಡ ಸೋಲು, ದೊಡ್ಡ ಸಂಕಟ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮರೆಯುವುದೇ. ಸಂಪತ್ತಸ್ಯ ನಿಷೇವಣಂ. ಅವನನ್ನು ಯಾವತ್ತೂ ಸ್ಮರಣೆ ಮಾಡ್ಕೊಳ್ತಿರುವುದೇ ದೊಡ್ಡ ಸಂಪತ್ತು. ಅನೇಕ ಬಾರಿ ನೋಡಿದ್ದೇವೆ ನಾವು. ಆಲೋಡ್ಯ ಸರ್ವಶಾಸ್ತ್ರಾన్ని ವಿಚಾರೀಚ ಪುನಃ ಪುನಃ. ಎಲ್ಲಾ ಶಾಸ್ತ್ರಗಳನ್ನು ವಿಮರ್ಶೆ ಮಾಡಿದೆವು, ಆಲೋಚನೆ ಮಾಡಿದೆವು. ಪೂರ್ವ ಪಕ್ಷ, ಅಪರ ಪಕ್ಷ ಇತ್ಯಾದಿಗಳನ್ನ ಸುಂದರವಾಗಿ ಮಂಡನೆ ಮಾಡಿ, ಖಂಡನೆ ಮಾಡಿ ಎಲ್ಲಾ ಮಾಡಿದೆವು. ನಮಗೆ ತಿಳಿದಿದ್ದೇನು ಅಂದ್ರೆ ಇದನ್ನೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಹೆಂಗಸಿಗೆ ಆಗಲಿ, ಗಂಡಸಿಗೆ ಆಗಲಿ, ಬ್ರಾಹ್ಮಣರಿಗೆ ಆಗಲಿ, ಬೇರೆಯವರಿಗೆ ಆಗಲಿ, ಎಲ್ರಿಗೂ ಕೂಡ ತಿಳಿಯಬೇಕಾದಂತಹ ಅತ್ಯಂತ ಸರಳವಾದ ಸಾರ ಅಂದ್ರೆ ಧ್ಯೇಯೋ ನಾರಾಯಣ ಸದಾ. ಅವನನ್ನು ಯಾವತ್ತೂ ಧ್ಯಾನಿಸ್ಬೇಕು, ಅವನನ್ನು ಕೇಂದ್ರೀಕರಿಸಿಕೊಂಡು ಬದುಕಬೇಕು. ಅದನ್ನ ಭಗವದ್ಗೀತಾದಲ್ಲಿ ಅನೇಕ ಬಾರಿ ಹೇಳಿದ್ದಾನೆ. ಮನ್ಮನಾಹ ಭವ, ನನ್ನಲ್ಲಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸು. ಮದ್ಭಕ್ತ ಮದ್ಯಾಜಿ, ನನಗಾಗಿ ಯಾಗ ಮಾಡು. ಇಡೀ ಜೀವನವೇ ಒಂದು ಯಜ್ಞ. ಈ ಜೀವನವನ್ನು ಯಜ್ಞವೆಲ್ಲ ನನಗಾಗಿ ಕೇಂದ್ರೀಕೃತ ಆಗಿದ್ದೆ. ಮದ್ಯಾಜೀನಾನ್ ನಮಸ್ಕರು, ನಾನೇ ವೀಕ್ಷಿಸಿ, ನನ್ನನ್ನೇ ಬಂದು ತಲುಪ್ತೆ ಎಂದು ವಿಚಾರಿಸಬೇಕಾದ್ದಿಲ್ಲ. ಅನನ್ಯಾಶ್ಚಿಂತೆಯಂತೋ ಮಾಂ, ಬೇರೆ ಯಾರಲ್ಲೂ ಇಲ್ಲದೇ ಇರುವಂತಹ ದೃಢವಾದ ಭಕ್ತಿ ನನ್ನಲ್ಲಿರಲಿ. ತೇಷಾಂ ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗಕ್ಷೇಮವನ್ನು ನಾನು ತಗೊಳ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಈ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವ ಶ್ಲೋಕದ ಭಾಷ್ಯದಲ್ಲಿ ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ
ವಿಷ್ಣುರ್ ಮೋಕ್ಷ ಫಲಪ್ರದ ಅಂತ ವರ್ಣನೆ ಮಾಡ್ತಾರೆ. ಭಗವಂತನ ಬಗ್ಗೆ ನಮಗೆ ಇರಬೇಕಾದ ಭಾವನೆ ಏನು? ಆತ ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ ಅನ್ನುವ ಒಂದು ಭರವಸೆ. ಮತ್ತೆ ಕಲಿಯೋಹಂ, ನಾನು ಆ ಭಗವಂತನವನಾಗಿದ್ದೇನೆ, ಭಗವಂತನ ಪ್ರತಿಬಿಂಬರಾಗಿದ್ದೇನೆ ಅನ್ನುವ ಎಚ್ಚರ. ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಈ ಶರಣಾಗತಿಯನ್ನ ಮುಖ್ಯವಾಗಿಟ್ಕೊಂಡು, ಜೀವನದ ಮುಖ್ಯ ಧರ್ಮವನ್ನಾಗಿಟ್ಕೊಂಡು ಭಗವತ್ ಕೇಂದ್ರೀಕೃತವಾದ ಜೀವನವನ್ನು ನಡೆಸಬೇಕೆಲ್ಲರೂ ಕೂಡ. ಪುರುಷ, ಗಂಡ, ಹೆಂಡತಿ ಜೀವಮಾನದಲ್ಲಿ ಭಗವಂತನಿಗಿಂತ ಕೆಳಗಿನದೇ ಭಾಗ, ಅದು ಆಮೇಲಿನದೇ ಒಂದು ಭಾಗ, ಆಮೇಲಿನದೇ ಒಂದು ಸ್ಥಾನ ಅವರಿಗೆ. ಆದ್ರಿಂದ ಭಗವಂತನ ಶರಣಾಗತಿಗೆ, ಭಗವತ್ ಕೇಂದ್ರಿತವಾದಂತಹ ಜೀವನಕ್ಕೆ ವಿರುದ್ಧವಾದಂತಹ ಯಾವುದೇ ಒಂದು ಬೋಧನೆ, ಯಾವುದೇ ರೀತಿಯಾದಂತಹ ಒಂದು ಸಾಹಿತ್ಯ, ಅದೆಲ್ಲವೂ ಕೂಡ ಪ್ರತಿಗಾಮಿ ಸಾಹಿತ್ಯ. ಅದನ್ನು ದೂರ ಇಟ್ಟು ಭಗವಂತನ ಕಡೆಗೆ ಮನುಷ್ಯ ಮುಖ ಮಾಡಬೇಕು. ಅದಲ್ಲದೆ ಬೇರೆ ಅದಕ್ಕೆ ಅರ್ಥವೇ ಕಾಣಿಸೋದಿಲ್ಲ. ಹೀಗೆ ಇದರ ಬಗ್ಗೆ ನಾನು ಹೇಳಬೇಕಾದೆಲ್ಲವನ್ನು ಕೂಡ ಹೇಳಿದ್ದೇನೆ. ಉಚ್ಚಿಷ್ಟ ಭೋಜನ ಅಂತ ಒಂದು ಅಂಶ ಬಂದಿದೆ ಅಲ್ಲಿ 236ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ. ಅದು ಸ್ತ್ರೀಯರು ಗಂಡನ ಉಚ್ಚಿಷ್ಟವನ್ನು ಭೋಜನ ಮಾಡಬೇಕು ಅಂತ. ಅದ್ರ ಬಗ್ಗೆ ಎಲ್ಲ ಹಿಂದೆ ರಾಮಾಯಣದ ಪ್ರವಚನದಲ್ಲಿ ಬೇಕಾದಷ್ಟು ಹೇಳಿದ್ದೆ, ಹಾಗಾಗಿ ಅದನ್ನು ಈಗ ಪ್ರತ್ಯೇಕವಾಗಿ ಏನು ಹೇಳೋದಿಲ್ಲ. ಗಂಡನ ಊಟ ಆದ ಬಳಿಕ ಅವನ ಪಾತ್ರದಲ್ಲಿ ಇರುವಂತದ್ದನ್ನ ಅವನ ಎಲೆಯಲ್ಲೇ, ಆತ ಉಂಡ ಎಲೆಯಲ್ಲೇ, ಆತ ಉಂಡ ತಟ್ಟೆಯಲ್ಲೇ ಉಳಿದದ್ದನ್ನೇ ಸ್ತ್ರೀ ಭೋಜನ ಮಾಡಬೇಕು ಅಂತ ಕಡ್ಡಾಯವಾದ ನಿಯಮ ಏನೂ ಇಲ್ಲ. ಅನೇಕ ಜನ ವಿದ್ವಾಂಸರು, ವೈದಿಕರು, ಮಡಿಮೀರಿಗೆ ಮಾಡುವಂಥವ್ರು ಇವರೆಲ್ಲರನ್ನು ಕೇಳಿ ಈ ಮಾತನ್ನು ಹೇಳ್ತಿದ್ದೇನೆ. ಒಂದ್ ವೇಳೆ ಮಾಡ್ತಾರಂತಾದ್ರೆ ಅದು ಆಯಾ ಗಂಡ ಹೆಂಡತಿಗೆ ಸಂಬಂಧಪಟ್ಟದ್ದು. ಗಂಡನ ಊಟ ಆದ್ಮೇಲೆ ಅಲ್ಲೇನು ಪಾತ್ರಗಳಲ್ಲಿ, ಎಲೆಯಲ್ಲಿ ಅಥವಾ ತಟ್ಟೆಯಲ್ಲಿ ಅಲ್ಲ, ಅಡಿಗೆಯ ಪಾತ್ರಗಳಲ್ಲಿ ಏನು ಅವಶಿಷ್ಟ ಇದೆ ಅದನ್ನ ಸ್ತ್ರೀ ಆದವಳು ಭೋಜನ ಮಾಡಿದ್ರೆ ಸಾಕು. ಅದಕ್ಕೆ ಉಚ್ಚಿಷ್ಟ ಭೋಜನ ಅಂತಾನೂ ಹೇಳ್ತಾರೆ, ಏನ್ ತಪ್ಪಲ್ಲ. ಒಂದು ಪ್ರಶ್ನವನ್ನ ಈ ಕೆಲವು ದಿವಸಗಳ ಹಿಂದೆ ಒಬ್ರು ವಿದ್ವಾಂಸರೇ ಕೇಳಿದ್ರು. ಗಂಡ ಉಂಡ ಎಲೆಯಲ್ಲಿ ಹೆಂಡತಿ ಉಂಡ್ರೆ ಆ ಎಲೆಯನ್ನು ಎತ್ತಿ ಬಿಸಾಕ್ತಿವಾದ್ರಿಂದ ಅದೇನಷ್ಟು ದೊಡ್ಡ ದೋಷ ಅಲ್ಲ. ಆದ್ರೆ ಗಂಡ ಉಂಡ ತಟ್ಟೆಯಲ್ಲಿ ಹೆಂಡತಿ ಊಟ ಮಾಡುವುದಾದ್ರೆ ಅದೇ ತಟ್ಟೆಯನ್ನ ತೊಳೆದ ಮೇಲೂ ಕೂಡ ನಾಳೆ ಮತ್ತೆ ಅದೇ ತಟ್ಟೆಯನ್ನ ಆ ಗಂಡನಾದವನು ಮೊದಲು ತನ್ನ ಭೋಜನಕ್ಕೆ ಬಳಸ್ತಾನಲ್ಲ. ಭೋಜನ ಅನ್ನೋದೊಂದು ಪ್ರಾಣಾಗ್ನಿಹೋತ್ರ ಅಲ್ವಾ ಅದು. ಆದ್ರಿಂದ ಆ ಹೆಂಡತಿಯ ಭೋಜನ ಯಾವ ತಟ್ಟೆಯಲ್ಲಿ ಆಗಿತ್ತೋ ತೊಳೆದದ್ದೇ ಆದ್ರೂ ಕೂಡ ಅದನ್ನು ಮತ್ತೆ ಗಂಡ ಈ ಪ್ರಾಣಾಗ್ನಿಹೋತ್ರ ಅನ್ನೋ ಯಜ್ಞದಲ್ಲಿ ಬಳಸೋದು ಹೇಗೆ ಅಂತ ಹೇಳಿ ಅವರೊಂದು ಪ್ರಶ್ನೆ ಕೇಳಿದ್ರು. ಅನೇಕ ಜನ ಶ್ರೇಷ್ಠ ಮಟ್ಟದ ಮಡಿಮೀಲ್ಗೆ ಮಾಡುವವರು ಕೂಡ ಗಂಡನ ತಟ್ಟೆಯಲ್ಲಿ ಊಟ ಆದ ಬಳಿಕ ಅದೇ ತಟ್ಟೆಯಲ್ಲಿ ಹೆಂಡತಿ ಊಟ ಮಾಡೋದು ಕಂಡು ಬಂದಿದೆ, ಇಲ್ಲ ಅಂತಲ್ಲ. ಆದ್ರೂ ನನ್ನ ಅಭಿಪ್ರಾಯದಲ್ಲಿ ಹೆಂಡತಿ ಆದವಳು ಗಂಡನ ಪಾತ್ರ ಶೇಷವನ್ನು ಬಿಟ್ಟು, ಆ ಅಡಿಗೆ ಮಾಡಿದ ಪಾತ್ರಗಳಲ್ಲಿ ಇರುವ ಶೇಷವನ್ನು ಬಿಟ್ಟು ಆತನ ಎಲೆ ಅಥವಾ ತಟ್ಟೆಯಲ್ಲಿರುವ ಆ ಶೇಷವನ್ನೇ ಭೋಜನ ಮಾಡಬೇಕು ಅಂತ ಅಪೇಕ್ಷೆ ಪಟ್ರೆ ಅಂಥವರು ಆ ತಟ್ಟೆಯನ್ನೇ ಉಪಯೋಗ ಮಾಡುವುದನ್ನು ಬಿಟ್ಟು ಎಲೆ ಹಾಕೊಳ್ಳೋದು ಒಳ್ಳೆಯದು. ಎಲೆಯಲ್ಲಿ ಗಂಡ ಭೋಜನ ಮಾಡಬೇಕು, ಆಮೇಲೆ ಅದೇ ಎಲೆಯಲ್ಲಿ ಹೆಂಡತಿ ಆದವಳು ಭೋಜನ ಮಾಡುವುದು ಒಳ್ಳೆಯದು. ಮತ್ತೆ ಹೆಂಡತಿ ಆದವಳು ಬೇರೆ ತಟ್ಟೆಯಲ್ಲಿ ಬೇರೆ ಎಲೆಯಲ್ಲಿ ಭೋಜನ ಮಾಡಿದ್ರು ಅದೇನು ತಪ್ಪಲ್ಲ, ಯಾವ ದೃಷ್ಟಿಯಿಂದ ಇದು ಕಡ್ಡಾಯ ಏನಲ್ಲ. ಅನೇಕ ಜನ ಜೊತೆ ಸಮಾಲೋಚನೆ ಮಾಡಿ ಈ ಮಾತನ್ನ ಹೇಳ್ತಿದ್ದೇನೆ. ಅದರ ಬಗ್ಗೆ ವಿಶೇಷ ವಿವರಗಳನ್ನೆಲ್ಲ ಹಿಂದೆ ರಾಮಾಯಣದ ಪ್ರವಚನದಲ್ಲಿ ಸ್ತ್ರೀ ಭೋಜನ ಅನ್ನುವ ಭಾಗದಲ್ಲಿ ಹೇಳಿದ್ದೆ. ಗಂಡನ ಬಳಿಕ ಎಲ್ಲರಿಗೂ ಕೂಡ ಬಳಸಿ ಆಮೇಲೆ ತಾನು ಊಟ ಮಾಡಿದ್ರು ಅದು ಪುಣ್ಯಕರವೇ, ಅದೇನು ತಪ್ಪಲ್ಲ. ಕುಟುಂಬದ ಪಾಲನೆ ಪೋಷಣೆ ಮಾಡುವುದು, ಗಂಡನ ಸೇವಾ ಮಾಡುವುದು ಅಂದ್ರೆ ಅದು ಅವಳು ಮಾಡುವಂಥ ಒಂದು ಯಜ್ಞ, ಒಂದು ಕುಟುಂಬದ ಮೇಲ್ವಿಚಾರಣೆ ಅಂತ ಅದನ್ನು ತಿಳ್ಕೊಳ್ಬೇಕು. ಇವೆಲ್ಲ ಅನೇಕ ಬಾರಿ ಗಂಡ ಹೆಂಡಂದ್ರು ಇಬ್ಬರೂ ಕೂಡ ಮನೆ ಕೆಲಸಗಳನ್ನ ಜೊತೆಯಾಗಿ ಮಾಡಿ ಪರಸ್ಪರ ಒಂದು ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಮಾಡಿದ್ರೆ ಅವೆಲ್ಲ ಏನು ದೊಡ್ಡ ದೋಷವೇ ಆಗೋದಿಲ್ಲ. ಅನೇಕ ಬಾರಿ ಕೆಲವು ಇಂಥ ವಿಷಯಗಳು ಜಗಳಕ್ಕೂ ಕಾರಣ ಆಗಬಹುದು. ಮನುಷ್ಯರಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ. ಹೊಂದಾಣಿಕೆ ಹೊಂದಿದ್ರೆ ಇವೆಲ್ಲ ಸಮಸ್ಯೆಗಳು ಬಗೆಹರಿಬಹುದು. ಆಧುನಿಕ ಕಾಲದ ಸಮಸ್ಯೆಗಳನ್ನು ಅವರು ನೀಗಿಕೊಳ್ಳಬಹುದು ಅಂತ ನನಗೆ ಕಾಣಿಸ್ತದೆ. ಇದು ಸ್ತ್ರೀ ಧರ್ಮದ ಕುರಿತಾಗಿ ಮತ್ತು ವೈಧವ್ಯ ಧರ್ಮದ ಕುರಿತಾಗಿ ನನ್ನ ವಿಶ್ಲೇಷಣೆ. ಇದರ ಬಗ್ಗೆ
ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬೇಕು. ಮಹಾಭಾರತದ ಉದ್ಯೋಗ ಪರ್ವದ ಕೆಲವು ವಿಷಯಗಳು ಕೂಡ ನನಗೆ ಸ್ಮರಣೆಗೆ ಬರ್ತಾ ಇವೆ. ಅಲ್ಲಿ ಭಾರ್ಯಾ ದೈವಕೃತಃ ಸಖ ಭಾರ್ಯಾ ಮಿತ್ರಂ ಗೃಹೇ ಸತಃ ಅಂತ ಯುಧಿಷ್ಠಿರ ಯಕ್ಷ ಪ್ರಶ್ನದಲ್ಲಿ ಉತ್ತರ ಕೊಡ್ತಾನೆ. ಹೆಂಡತಿ ಅಂದ್ರೆ ದೇವರು ಕೊಟ್ಟ ಗೆಳತೆ. ಮತ್ತೆ ಭಾರ್ಯಾ ಮಿತ್ರಂ ಗೃಹೇ ಸತಃ ಮನೆಯಲ್ಲಿರುವವನಿಗೆ ಹೆಂಡತಿಯೇ ಗೆಳತೆ. ಹೊರಗಡೆ ಅನೇಕರು ಗೆಳೆಯರು ಗೆಳತಿಯರು ಇರಬಹುದು, ಮನೆಯಲ್ಲಿದ್ದವನಿಗೆ ಹೆಂಡತಿಯೇ ಗೆಳತೆ ಅಂತ ಅಲ್ಲಿ ಮಾತಿದೆ. ಧರ್ಮ ಅರ್ಥ ಕಾಮಗಳು ಪರಸ್ಪರ ವಿರುದ್ಧವಾದವು. ಇವೆಲ್ಲ ಹೇಗೆ ಹೊಂದಾಣಿಕೆಯನ್ನು ಕಾಣುವುದು, ಅವನ್ನೆಲ್ಲವನ್ನೂ ಹಿತಮಿತವಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕುವುದು ಹೇಗೆ ಅಂತ ಯಕ್ಷ ಪ್ರಶ್ನೆ ಕೇಳಿದಾಗ, ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗವು. ನಮ್ಮ ದಾಂಪತ್ಯ ಜೀವನ ಮತ್ತೆ ನಮ್ಮ ಧಾರ್ಮಿಕ ಜೀವನ ಎರಡೂ ಕೂಡ ಕೈ ಹೊಂದಿಕೊಂಡು ನಡೆದರೆ ಆವಾಗ ಈ ಧರ್ಮ ಅರ್ಥ ಕಾಮ ಈ ಮೂರು ಪರಸ್ಪರ ವಿರುದ್ಧವಾಗಿದ್ರೂ ಅವುಗಳ ಒಂದು ಹಿತವಾದ ಬೆರಕೆಯ ಜೀವನವನ್ನು ಮನುಷ್ಯ ನಡೆಸಬಹುದು ಅಂತ ಯುಧಿಷ್ಠಿರ ಅಲ್ಲಿ ಉತ್ತರ ಕೊಡ್ತಾನೆ. ಇದನ್ನೆಲ್ಲ ನಾವು ಗಮನಿಸಬೇಕು. ಹೀಗೆ ಗಂಡನಿಗೆ ಹೆಂಡತಿಗೆ ಗಂಡವೇ ದೈವ ಅಂತ ಏನು ವರ್ಣನೆ ಮಾಡಿದ್ದಾರೆ, ಅದರಂತೆ ಗಂಡನ ಪಾಲಿಗೆ ಹೆಂಡತಿಯೇ ಮಿತ್ರಳು ಅಂತನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾರೆ, ಶಾಸ್ತ್ರದಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಗಮನಕ್ಕೆ ತಂದುಕೋಬೇಕು. ಕೊನೆಯ ಒಂದು ಮಾತು, ಮಹಾಭಾರತದ ಅತ್ಯಂತ ಉತ್ಕೃಷ್ಟ ಪ್ರೇಮ ಕಥೆಯ ನಾಯಕ ನಾಯಕಿಯರಾದ ನಳ ದಮಯಂತಿಯರ ಕಥೆಯಲ್ಲಿ ಬರುವಂತಹದ್ದು. ದಮಯಂತಿ ಹೇಳುವುದು, ನಳ ಅದನ್ನು ಅನುಮೋದಿಸುವುದು ಕೂಡ. ನಚ ಭಾರ್ಯಾ ಸಮಂ ಕಿಂಚಿತ್ ವಿದ್ಯತೆ ಭಿಷಜಾಂ ಮತಂ ಔಷಧಂ ಸರ್ವದುಃಖೇಶು ಸತ್ಯಮೇತದ್ ಬ್ರವೀಮಿತೆ. ಸುಖ ದುಃಖ ಇವೆರಡೂ ಪ್ರಸಂಗಗಳಲ್ಲಿ ಒಬ್ಬ ಮನುಷ್ಯನಿಗೆ ಹೆಂಡತಿಗಿಂತ ಶ್ರೇಷ್ಠವಾದ ಔಷಧ ಅನ್ನುವುದು ಯಾವುದೂ ಇಲ್ಲ. ಇದನ್ನ ವೈದ್ಯರು, ಮನೋವೈದ್ಯರು ಮೊದಲಾದವರು ಹೇಳುವಂಥದ್ದು ಮಾತು. ನಳ ಹೇಳ್ತಾನೆ, ಏವಮೇತದ್ ಯಥಾತ್ ತತ್ವಂ. ನೀನು ಹೇಳುವುದು ಸರಿಯಾಗಿದೆ. ನಾಸ್ತಿ ಭಾರ್ಯಾ ಸಮಂ ಮಿತ್ರಂ ನರಸ್ಯಾರ್ಥಸ್ಯ ವಿಶೇಷಣಂ. ದುಃಖಿತನಾದ ಮನುಷ್ಯನಿಗೆ ಹೆಂಡತಿಯ ಒಂದು ಸಾಂತ್ವನ, ಅವಳ ಸಾಮೀಪ್ಯ, ಇದಕ್ಕಿಂತ ಹೆಚ್ಚಿನ ಔಷಧ ಯಾವುದೂ ಇಲ್ಲ. ಅವಳೇ ದೊಡ್ಡ ಮಿತ್ರಳು. ನಾಸ್ತಿ ಭಾರ್ಯಾ ಸಮಂ ಮಿತ್ರಂ. ಹೆಂಡತಿಗೆ ಸಮಾನವಾದ ಮಿತ್ರನೂ ಇಲ್ಲ, ಔಷಧವೂ ಇಲ್ಲ ಅಂತ ನರ ಅದನ್ನು ಒಪ್ಕೊಂಡಿದ್ದಾನೆ. ಗಂಡನಿಗೆ ಹೆಂಡತಿಗೆ ಗಂಡನೇ ದೈವ ಅಂತ ಹೇಳುವಾಗೆಲ್ಲ ಇಂಥ ಕೆಲವು ಮಾತುಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಗೆ ಈ ಭಾಗ ಮುಕ್ತಾಯ ಕಂಡಿದೆ.